ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ದಾಹ, ಆಯಾಸ, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ ಮಧುಮೇಹ ನಿವಾರಣ್ ಎನ್. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, ಯಲಹಾಂಕ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಅದರಲ್ಲೂ ಮಳೆಗಾಗಿ ಪ್ರತಿನಿತ್ಯದ ಪ್ರಾರ್ಥನೆ ನಿರಂತರವಾಗಿ ನೆರವೇರ್ತಾನೆ ಇದೆ. ಇವತ್ತೂ ಕೂಡ ಸೋಮವಾರ ಆಗಿರುವ ಕಾರಣದಿಂದ ಪರಮೇಶ್ವರನಿಗೆ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾವು ಕೂಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಅದೆಲ್ಲವನ್ನು ಕೂಡ ಸಲ್ಲಿಸಬೇಕು. ಅದರ ಜೊತೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಬೇಕು. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಳ್ಬೇಕು. ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಂತಂದರೆ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಹಾಗಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದರಂದರು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಹಸ್ತು ಸದಾ ಶಿವೋಂ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರಗಂಧನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ಅರುಣಾಚಲೇಶ್ವರಾಯ ನಮಃ, ಮಹಾರುದ್ರಾಯ ನಮಃ, ಮಹಾಕಾಲಾಯ ನಮಃ, ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶಶೇಖರಾಯ ನಮಃ, ಕವರ್ಧನೇ ನಮಃ, ನೀಲಲೋಹಿತಾಯ ನಮಃ, ಖಡ್ಗಾಂಗಿನೇ ನಮಃ, ಭಸ್ಮೋದ್ದೋಳಿತ ವಿಗ್ರಹಾಯ ನಮಃ, ಶಾಂತಮೂರ್ತಯೇ ನಮಃ, ಮಹಾರೂಪಾಯ ನಮಃ, ಕಾಲಾಯ ನಮಃ, ಗುಣಾತೀತಾಯ ನಮಃ, ನಿರಂಜನಾಯ ನಮಃ, ನಿರ್ವಿಕಲ್ಪಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಸಕಲರಿಗೂ ಸನ್ಮಂಗಳವಾಗಲಿ, ಸಕಲ ವಿಧದಲ್ಲೂ ಸಹಿತ ಇಷ್ಟಾರ್ಥಗಳ ಸಿದ್ಧಿಯಾಗಲಿ. ವರ್ಣನ ಕೃಪೆ ರಾಜ್ಯದ ದೇಶಕ್ಕೆ ಸಮಸ್ತರಿಗೂ ಸಹಿತ ವರ್ಣನ ಕೃಪೆ ಚೆನ್ನಾಗಾಗಲಿ. ರಾಜ್ಯದಲ್ಲಿ ಸಕಾಲಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ ಎಂಬತಕ್ಕಂಥದ್ದು ಒಂದೇ ಮಹಾ ಚಿಂತನೆ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದ್ದು. ಮಹರ್ಷಿವಾಣಿ ಕಾರ್ಯಕ್ರಮ ಅಂದರೆ ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಸಾಕಷ್ಟು ಜನ ಭಕ್ತರಿದ್ದಾರೆ.
ಯಾವ್ಯಾವ ಭಾಗದಲ್ಲಿ ಏನೇ ಸಮಸ್ಯೆ ಬಂದರೂ, ಸಮಸ್ಯೆ ಇರಲಿ ಅಥವಾ ಯಾವುದೇ ಒಂದು ತೊಂದರೆ ಇದ್ದರೂ ಒಂದು ಕರೆ ಮಾಡಿ ತಿಳಿಸುವಂತಹದ್ದು. ನಮಗಿಂಥದ್ದೊಂದು ಸಮಸ್ಯೆ ಇದೆ, ನಮ್ಮ ಭಾಗದಲ್ಲಿ ಮಳೆ ಇಲ್ಲ, ನಮ್ಮ ಭಾಗದಲ್ಲಿ ಮಳೆ ಬಂದರೂ ನಮಗೆ ವ್ಯವಸ್ಥೆ ಸರಿ ಹೋಗ್ತಾ ಇಲ್ಲ, ಹೀಗೆ ಸಮಸ್ಯೆಗಳು ಏನೇ ಇದ್ದರೂ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕಾಗಿ ಈ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡತಕ್ಕಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಸಾಕಷ್ಟು ಜನ. ಹಾಗೆ ಈ ಬಾರಿಯೂ ಸಹಿತ ಈ ಸೋಮವಾರ ಅಂದರೆ ನಿನ್ನೆ ಭಾನುವಾರ, ನಿನ್ನೆ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಬಂದಂಥ ಭಕ್ತರು ಸಾಕಷ್ಟು ಜನ ಹೇಳಿದ್ದು ಒಂದೇ ಮಾತು, ಇನ್ನೂ ನಮ್ಮ ಭಾಗಗಳಲ್ಲಿ ಮಳೆ ಇಲ್ಲ, ಬಂದಂಥ ಮಳೆ ನಮಗೆ ಸಮಂಜಸವಾಗಿಲ್ಲ, ಇನ್ನೂ ಮಳೆ ಆಗಬೇಕಾಗಿದೆ, ಇನ್ನೂ ಭೂಮಿ ತಂಪಾಗಬೇಕಾಗಿದೆ, ಕೆರೆ ಬಾವಿಗಳಲ್ಲಿ ನೀರು ಬರಬೇಕಾಗಿದೆ, ಜೊತೆಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ನೀರು ಬೇಕಾಗಿದೆ ಎಂಬತಕ್ಕಂಥದ್ದು. ಹಾಗಾಗಿ ಈ ಸೋಮವಾರ ಸಹಿತ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡಿ, ಭಗವಂತನ ಆರಾಧನೆ ಮಾಡಿ, ಆದಷ್ಟು ಬೇಗ ರಾಜ್ಯಕ್ಕೆ ಒಳ್ಳೆ ಮಳೆ ಆಗಲಿನಪ್ಪ. ಮೊನ್ನೆ ಪೂಜಾನುಷ್ಠಾನ ಆದ ನಂತರ ಒಂದಷ್ಟು ಮಳೆ ಆಯಿತು, ಅದೊಂದು ಬಹಳ ಸಂತೋಷವೇ ಸರಿ. ಯಾಕೆಂದರೆ ಅವತ್ತು ಅಂದರೆ ಕಳೆದ ಸೋಮವಾರ ಪೂಜೆ ಮಾಡಿದ್ದು ಬರೀ ನಿಮ್ಮ ಆನಂದ್ ಗುರುಜಿಯವರು ಮಾತ್ರ ಅಲ್ಲ, ನನ್ನೊಂದಿಗೆ ಸಾಕಷ್ಟು ಕುಟುಂಬಗಳಲ್ಲಿ ಈ ಒಂದು ಮಹಾ ಸಂಕಲ್ಪವನ್ನು ಮಾಡಿ ಎಲ್ಲರೂ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡಿದ್ದನ್ನು ತಾವೆಲ್ಲರೂ ನೋಡಿದ್ರಿ. ಯಾವುದೇ ಧರ್ಮ ಕಾರ್ಯ ಆಗಲಿ, ಯಾವುದೇ ಅನುಷ್ಠಾನ ಆಗಲಿ, ಯಾವುದೇ ದೇವಾಲಯದ ಪೂಜೆ ಆಗಲಿ, ಒಬ್ಬರು ಮಾಡ್ತಕ್ಕಂಥದ್ದು ಒಬ್ಬರು ಮಾಡುವ ಸಂಕಲ್ಪಕ್ಕದ ತೂಕ ಅಲ್ಲ. ಸಾರ್ವತ್ರಿಕವಾಗಿ, ಸಾಮೂಹಿಕವಾಗಿ, ಲೋಕ ಕಲ್ಯಾಣಾರ್ಥವಾಗಿ ಯಾರು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪ ಪರಿಪಕ್ವವಾಗಿ ಬೇಗನೆ ಸಿದ್ಧಿ ಆಗುತ್ತೆ. ಯಾಕೆಂದರೆ ಇದು ಒಂದು ಕುಟುಂಬಕ್ಕೋ, ಒಂದು ಮನೆಗೋ ಅಥವಾ ಒಬ್ಬ ವ್ಯಕ್ತಿಗೂ ಸಂಬಂಧಪಟ್ಟದ್ದಲ್ಲ. ಇಡೀ ರಾಜ್ಯ ಸುಭಿಕ್ಷತೆ ಆಗಬೇಕಾದ್ರೆ ಎಲ್ಲರೂ ಸಾಮೂಹಿಕವಾಗಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಭಗವಂತನ ಪ್ರಾರ್ಥನೆ ಮಾಡಿದಾಗಷ್ಟೇ ಅದರ ಕಾಯಕ ಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ಒಳ್ಳೆಯ ಮನಸ್ಸಿನಿಂದ ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ, ಒಳ್ಳೆಯ ಒಂದು ಮನಸ್ಸು, ಅದು ಯಾವತ್ತೂ ಶ್ರೇಯಸ್ಸನ್ನು ತರತಕ್ಕಂಥದ್ದೇ. ಅದರಲ್ಲೂ ಇವತ್ತಿನ ದಿವಸ ಈ ಸೋಮವಾರ, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗಲೇ ಯಾವುದೇ ಅಸಮಾಧಾನ ಇಲ್ದಿರ ಸಮಂಜಸ್ಕರವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಿರ್ಬೋದು. ಚಂದ್ರ ಮನಸ್ಸಿಗೂ ಬೇಕಾಗಿರ್ತಕ್ಕಂಥವನು ಮನೋಕಾರಕ, ಹಾಗೆ ಮಾತೃಕಾರಕ ಆತ. ಮಾತೃ ವಾತ್ಸಲ್ಯವನ್ನು, ಪ್ರೀತಿ ವಿಶ್ವಾಸವನ್ನು, ಬಂಧುತ್ವವನ್ನು, ಬಂಧು ಬಾಂಧವ್ಯವನ್ನು ಗಟ್ಟಿಪಡಿಸ್ತಕ್ಕಂಥದ್ರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಚಂದ್ರನದು. ಇನ್ನು ಗುರು ಇರ್ತಕ್ಕಂಥ ಆಸ್ಥಾನ, ಗುರುವಿನ ಅನುಗ್ರಹ ಬೇಕು, ಗುರುಬಲ ಬೇಕು. ಮಾಡುವ ಕಾಯಕ ಶೀಘ್ರ ಸಿದ್ಧಿ ಆಗಬೇಕಾದ್ರೆ ಸಂಕಲ್ಪ ಮಾಡ್ತಕ್ಕಂಥವ್ರ ಜಾತಕದಲ್ಲೂ ಗುರು ಇರಬೇಕು ಅಂತ ಹೇಳ್ತಾರೆ. ಹಾಗಿರೋದ್ರಿಂದ ಗುರುಬಲ ಇರ್ತಕ್ಕಂಥವ್ರು, ಸಂಕಲ್ಪ ಗಟ್ಟಿಯಾಗಿ ದೃಢ ಸಂಕಲ್ಪ ಮಾಡತಕ್ಕಂಥವ್ರು ಎಲ್ಲರೂ ಸಹಿತ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅವರವರ ಜಾತಕಚಾರ ಪ್ರಕಾರ ಇರ್ತಕ್ಕಂಥ ಫಲಾಫಲಗಳಲ್ಲಿ ಶೀಘ್ರವಾಗಿ ರಾಜ್ಯಕ್ಕೂ ದೇಶಕ್ಕೂ ಸಮೃದ್ಧಿತನ ಇರುತ್ತೆ, ಒಳ್ಳೆ ಮಳೆ ಬೆಳೆ ಆಗುತ್ತೆ. ಅದಕ್ಕಾಗಿ ಪಶುಪತಿನಾಥನಲ್ಲೂ ಪ್ರಾರ್ಥನೆ, ಮುಕ್ತಿನಾಥನಲ್ಲೂ ಸಹಿತ ಪ್ರಾರ್ಥನೆಯನ್ನು ಸಲ್ಲಿಸಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರರ ಆರಾಧನಾ ಮಹೋತ್ಸವವನ್ನು ಬಹಳ ಅದ್ಧೂರಿತವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೀವಿ. ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ಪಿನಾಕಿನೇ ನಮಃ, ಶಶಿಶೇಖರಾಯ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನಿಗೆ ವಿಶೇಷವಾದಂಥ ಆರಾಧನೆಯನ್ನು ಸಲ್ಲಿಸ್ತಾ ಸರ್ವಂ ಶಿವಮಯಂ ಅಂತ ಹೇಳ್ತಕ್ಕಂಥ ಒಂದು ನುಡಿಮುತ್ತು ಎಲ್ಲರೂ ಹೇಳಬೇಕಾಗಿದೆ. ಎಲ್ಲರೂ ಸಹಿತ ಭಗವಂತನ ಕಂಡ ತಕ್ಷಣ ಭಗವಂತನ ಮುಂದೆ ಕೈಕಟ್ಟಿ ನಿಂತುಕೊಳ್ತಕ್ಕಂಥದ್ದು ಅಥವಾ ಕೈ ಮುಗಿದು ನಿಲ್ತಕ್ಕಂಥದ್ದು, ಶ್ರದ್ಧೆಯಿಂದ ಭಕ್ತಿಯಿಂದ ಬರೀ ನಮಗಾಗಿ ಅಂತಕ್ಕಂಥದ್ದೊಂದು ಸಂಕಲ್ಪವನ್ನು ಬಿಟ್ಟು ನಮ್ಮೆಲ್ಲರಿಗಾಗಿ ಎಂಬತಕ್ಕಂಥ ಸಂಕಲ್ಪವನ್ನು ಮಾಡುವಂಥದ್ದೇ ಆಗಬೇಕು. ಯಾವತ್ತೂ ಲೋಕ ಕಲ್ಯಾಣಾರ್ಥವಾಗಿ ಸಂಕಲ್ಪ ಮಾಡಿದ್ರೆ ಆ ಲೋಕ ಕಲ್ಯಾಣಾರ್ಥವಾಗಿ ಮಾಡುವ ಸಂಕಲ್ಪ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಸೇರ್ತಕ್ಕಂಥದ್ದೇ ಇರುತ್ತೆ. ಯಾಕೆಂದರೆ ನಿಮ್ಮನ್ನು ಹೊರತುಪಡಿಸಿ ಯಾವ ಕೆಲಸವೂ ಇಲ್ಲ. ಏನೇ ನೀವು ಶ್ರಮಿಸಿದ್ರು, ಏನೇ ದೇವತಾ ಕಾರ್ಯ ಮಾಡಿದ್ರು, ದೇವ್ರ ಪೂಜೆ ಮಾಡಿದ್ರು, ನೀವು ಪರೋಪರಕ ಅಂದರೆ ಇನ್ನೊಬ್ಬರಿಗಾಗಿ, ಪರೋಪಕಾರಕ್ಕಾಗಿ, ಮತ್ತೊಬ್ಬರ ಶ್ರೇಯಸ್ಸಿಗಾಗಿ ನೀವು ಅನುಷ್ಠಾನ ಮಾಡಿದ್ರೂ ಅದರಲ್ಲಿ ನಿಮಗೂ ಅಷ್ಟು ಭಾಗ ಇದ್ದೇ ಇರುತ್ತೆ. ಅದು ದೈವಲಿಖಿತ. ವಿಧಾತ ಲಿಖಿತಾರೇಖಾ ಲಲಾಟಕ್ಷರ ಮಾಲಿಕ, ಸೃಷ್ಟಿಕರ್ತ ಬ್ರಹ್ಮ, ಆತನ ಲಿಖಿತವೇ ಆಗಿರುತ್ತೆ. ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸುವಂತಹದ್ದೇ ಆಗಿರಬೇಕು, ಆಗಲೇ ಶೀಘ್ರವಾಗಿ ಪರಿಹಾರ ಸಿಗ್ತಕ್ಕಂಥದ್ದು ಎಂಬತಕ್ಕಂಥ ಚಿಂತನೆ ಎಲ್ಲರೂ ಮಾಡಬೇಕು. ಹಾಗಾಗಿ ಸರ್ವಂ ಶಿವಮಯಂ, ಶಿವನ ಅನುಗ್ರಹದಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಹಾಕುವ ಪ್ರತಿ ಹೆಜ್ಜೆ ಹೆಚ್ಚಿನ ಯಶಸ್ಸಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಸೋಮವಾರದ ಈ ವಿಶೇಷವಾಗಿರ್ತಕ್ಕಂತಹ ದಿನ
ಸರ್ವರಿಗೂ ಸಕಲರಿಗೂ ಸಹಿತ ಸಾಂಬ ಸದಾಶಿವನ ಅನುಗ್ರಹ ಉಂಟಾಗಲಿ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋರ್ಮೃಕ್ಷೇ ಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 29/4/2024 ಸೋಮವಾರ. ಸೃಷ್ಟಿ ಪೂರ್ವಾಷಾಢ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೆ ಒಂದಷ್ಟು ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವರಿಗೆ ಸಮಸ್ಯೆ ಎಂಬತಕ್ಕಂಥದ್ದು ಇವತ್ತು ಕಟ್ಟಿಟ್ಟ ಬತ್ತಿ. ಆದರೆ ಸಮಸ್ಯೆ ಅಂತ ಬಂದಾಗ ಸಮಸ್ಯೆಗಳನ್ನು ದಾಟಿಕೊಂಡು ಹೇಗಿರಬೇಕು ಎಂಬತಕ್ಕಂಥದ್ದರ ಒಂದಷ್ಟು ಧರ್ಮ ಸೂಕ್ಷ್ಮತೆಗಳನ್ನು ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ರಾಶಿ ಫಲಗಳಲ್ಲಿ ವಿಚಾರ ತಿಳ್ಕೊಂಡು ಅದರಂತೆ ನಡ್ಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ವಿಶೇಷವಾಗೇ ಇರುತ್ತೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ತೇ ನಮೋ ನಮಃ. ಶಿವನ ಕಲ್ಯಾಣ ಕಾಲದಲ್ಲಿ ಶಿವ ವರನಾಗಿ ಬರಬೇಕಾದ್ರೆ ಬ್ರಹ್ಮ, ವಿಷ್ಣು ಮತ್ತು ದೇವತೆಗಳು, ಗಣಗಳು ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಸಪ್ತಋಷಿ ಮಂಡಲ ಎಲ್ಲರೂ ಸಹಿತ ಬರ್ತಿದ್ರಂತೆ. ಆದರೆ ವರ ಯಾರು ಎಂಬತಕ್ಕಂಥದ್ದನ್ನು ಎಲ್ಲರೂ ಸಹಿತ ಆಲೋಚನೆ ಮಾಡ್ತಾಯಿದ್ರು. ಬ್ರಹ್ಮ ಬಂದ, ನೋಡಲಿಕ್ಕೆ ಬಹಳಷ್ಟು ಲಕ್ಷಣ, ಆದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯ. ಏನಪ್ಪ ಇಷ್ಟು ವಯಸ್ಸಾಗಿರ್ತಕ್ಕಂಥ ಹಿರಿಯ, ಈತ ವರನ ಅಲ್ಲ, ಆತ ಬ್ರಹ್ಮ. ಆತನ ಹಿಂದೆ ವಿಷ್ಣು ಬಂದ. ವಿಷ್ಣು ನೋಡಲಿಕ್ಕೆ ಬಹಳಷ್ಟು ಸುಂದರವಾಗಿ, ನಯನ ಮನೋಹರವಾಗಿ, ಸಾಕಷ್ಟು ಆಭರಣಗಳನ್ನು ಹಾಕ್ಕೊಂಡು ಅಲಂಕಾರಯುಕ್ತವಾಗಿ ಆತ ಬಂದ. ಅದರ ಪಕ್ಕದಲ್ಲಿ ಲಕ್ಷ್ಮಿ ಇದ್ಲು, ಈತ ವರ ಅಲ್ಲ. ಹಾಗೆ ಇಂದ್ರಾದಿ ಅಷ್ಟದೇವತೆಗಳೆಲ್ಲರೂ ಬಂದರು, ಆತನೂ ವರನಲ್ಲ. ಇನ್ನು ಅದಾದ ನಂತರ ಪ್ರತಿಯೊಂದು ದೈವಗಣ ಎಲ್ಲವೂ ಬಂತು. ದೈವಗಣ ನೋಡಿದಾಗಲೂ ಸಹಿತ ಅಲ್ಲೂ ವರನಿಲ್ಲ. ಹಾಗಾದರೆ ವರ ಯಾರು ಎಂಬತಕ್ಕಂತಹ ಚಿಂತನೆ ಮಾಡ್ತಿರುವಾಗ ಅಷ್ಟು ದೂರದಲ್ಲಿ ಅಜಾನುಬಾಹುವಾಗಿ ವಿಶೇಷವಾಗಿರ್ತಕ್ಕಂತಹ ದೇಹವುಳ್ಳವನಾಗಿ, ಸರ್ಪಾಂಬರಧರನಾಗಿ, ನಾಗಯಜ್ಞೋಪಯುತನಾಗಿ, ಚರ್ಮಾಂಬರಧರನಾಗಿ, ಮೈಯೆಲ್ಲ ಭಸ್ಮವನ್ನು ಹಚ್ಚಿಕೊಂಡು ಜಟಾಧುರನಾಗಿ ಸ್ವಾಮಿ ಭೂತ ಪ್ರೇತ ಪಿಶಾಚಿಗಳನ್ನೆಲ್ಲ ಹಿಂದೆ ಗಣವಾಗಿಟ್ಕೊಂಡು ಬರ್ತಿದ್ದವನು ವರನಾಗಿದ್ದ. ಏನಪ್ಪ ಈತ ವರನ ಎಂಬತಕ್ಕಂಥ ರೀತಿ ಅಂದಿನ ಕಾಲ ಇತ್ತಂತೆ. ಅಂದರೆ ಶಿವ ಹೇಗಿದ್ದರೂ, ಯಾವ ಆಕಾರದಲ್ಲಿದ್ದರೂ, ತಾನು ಹೇಗಿದ್ದರೂ ತನ್ನ ಮನಸ್ಸನ್ನು ಬಹಳ ಮೃದುತ್ವದಲ್ಲಿಟ್ಕೊಂಡಿದ್ದ. ಅಂತಹ ಮೃದುತ್ವದಲ್ಲಿದ್ದಂತಹ ಶಿವನ ನೋಡಿ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರು ಅವರ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಸೋನಂತೆ. ಯಾಕೆ ಅಂದರೆ ಬೇಡದ್ದನ್ನೆಲ್ಲ ನೀನು ಪಡ್ಕೊಂಡ್ರು ಕೊನೆಗೆ ಬಿಟ್ಟು ನೀನು ನನ್ನ ಹತ್ರ ಬರಬೇಕಲ್ವ, ಅದಕ್ಕಾಗಿ ನೀನು ಏನು ಕೇಳ್ತೇವೆ ಕೇಳು, ಎಲ್ಲವನ್ನೂ ತಗೋ. ಈ ಪ್ರಕಾರವಾಗಿರ್ತಕ್ಕಂಥದ್ದು ಶಿವನ ಮನಸ್ಸು. ಹಾಗಾಗಿ ನಾವು ನೀವೆಲ್ಲರೂ ಸಹಿತ ಪ್ರಾರ್ಥನೆ ಮಾಡಬೇಕು, ಆದಷ್ಟು ಬೇಗ ರಾಜ್ಯದಲ್ಲಿ ಒಂದು ಸುಭಿಕ್ಷಿತನ ಇರಲಿ ಅಂತ. ಆ ಸುಭಿಕ್ಷಿತನವನ್ನು ದಯಪಾಲಿಸಪ್ಪ ಭಗವಂತ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ರಾಶಿ ಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿ ಫಲದ ಕಡೆ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿದ್ದಂಥವ್ರಿಗೆ ಇವತ್ತು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ಅಂದುಕೊಂಡಷ್ಟು ಸಂಪಾದನೆ ಮಾಡ್ತಕ್ಕಂಥ ಯೋಚನೆ ನಮ್ಮಲ್ಲಿದೆ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಬೆಳೆಸಬೇಕು, ವ್ಯವಹಾರಗಳನ್ನು ಮಾಡಬೇಕು, ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಕೈಗೆತ್ಕೋಬೇಕು, ಅಂದುಕೊಂಡಿದ್ದನ್ನು ಸಾರ್ಥಕತೆಯಿಂದ ಸಾಧನೆ ಮಾಡಬೇಕು, ಜೊತೆಗೆ ಹೆಚ್ಚು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿರಬೇಕು ಎಂಬತಕ್ಕಂಥ ಚಿಂತನೆ ಮೇಷರಾಶಿಯವ್ರದ್ದಾಗಿರುತ್ತೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು ಆರೋಗ್ಯದ ಕಡೆ ತುಂಬ ಗಮನ ಹರಿಸಬೇಕು. ಯಾಕೆಂದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ಲಕ್ಷಣಗಳೇ ಸಾಕಷ್ಟು ಇದೆ. ಮೇಷಲಗ್ನದಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಮನೆ ದೇವರ ಪ್ರಾರ್ಥನೆ, ಜೊತೆಗೆ ಎಲ್ಲಾದರೂ ಒಂದು ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೇ ನಮಃ, ಹೀಗೆ ಪ್ರಧಾನವಾಗಿರ್ತಕ್ಕಂಥ ವೃಕ್ಷರಾಜನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವನ್ನೂ ಸಾಧನೆ ಮಾಡ್ಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸು ತುಂಬ ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣ ಇದೆ. ಏನು ಅಂದುಕೊಂಡ್ರೆ ಸಹಿತ ಆಗುತ್ತೋ ಇಲ್ವೋ ಎಂಬತಕ್ಕಂಥದರ ಅಪನಂಬಿಕೆ ಇದೆ.
ಅಂದರೆ ಯಾರನ್ನ ನಂಬೋದು, ಯಾರನ್ನ ಬಿಡೋದು, ಯಾರನ್ನ ನಂಬಿದ್ರೂ ಸಹಿತ ಇವತ್ತು ಏನೋ ಕೆಲಸ ಅಚಾತುರ್ಯ ಆಗುತ್ತೇನೋ, ಅಥವಾ ನಾನು ಹೋಗ್ತಿರ್ತಕ್ಕಂಥ ಮಾರ್ಗ ಸರಿ ಇದೆಯೋ ಇಲ್ವೋ, ಅಥವಾ ನನ್ನ ಚಿಂತನೆ ಸರಿಯಾದ ರೀತಿ ಮಾಡಲಿಕ್ಕೆ ಆಗ್ತಾ ಇದೆಯೋ ಇಲ್ವೋ, ಹೀಗೆ ಒಂದಲ್ಲ ಒಂಥರ ವಿಭಿನ್ನ ಆಲೋಚನೆಗಳೇ ಸಾಕಷ್ಟು ಆಗ್ತಾಯಿದೆ. ಇದರ ಮಧ್ಯದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಶ್ರದ್ಧಾಭಕ್ತಿಯಾಗಿ ವೃಷಭ ರಾಶಿಯವರು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಎಂತಹ ಅಸಮಾಧಾನ ಇದ್ದರೂ ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ವ್ಯಾಪಾರದಲ್ಲಿ ಲಾಭ ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಚಿಂತನೆಯನ್ನು ದೂರ ಮಾಡ್ಕೊಳ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಲೇವಾದೇವಿಗಳು ಮಾಡುವಾಗ ಭಾಳ ಜೋಪಾನ ಬೇಕು. ಯಾರೊಬ್ಬರು ನಂಬಿದ್ರೂ ಸಹಿತ ನಂಬಿ ವ್ಯವಹಾರ ಮಾಡುವಾಗ ಮಧ್ಯದಲ್ಲಿ ಇನ್ನೊಬ್ಬರು ಪ್ರವೇಶ ಮಾಡ್ತಾರೆ. ಇನ್ನೊಬ್ಬರು ಪ್ರವೇಶ ಮಾಡಿದ್ರು ಅಂದರೆ ಆ ವ್ಯವಹಾರ ಅಲ್ಲಿಗೆ ತೊಂದರೆ ಆಗುತ್ತೆ ಅಂತ. ಯಾರೂ ಇಲ್ಲದಂಥ ಕಾಲ ಅಥವಾ ಏನಾದರೂ ಒಂದು ಗೌಪ್ಯತೆ ಕಾಪಾಡ್ತಕ್ಕಂಥದ್ದು, ಒಂದಷ್ಟು ಚಿಂತನೆಗಳನ್ನು ಸರಿಯಾದ ಸನ್ಮಾರ್ಗದತ್ತ ನಡೆಸ್ತಕ್ಕಂಥದ್ದು, ಫಲಾಫಲಗಳ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಈ ಸರು ತಪ್ಪುಗಳು ಮತ್ತು ಬೇಕು ಬೇಡಗಳನ್ನು ಸರಿಯಾದ ಚಿಂತನೆ ಮಾಡಿದ್ರೆ ಆಗಷ್ಟೇ ಮಿಥುನ ರಾಶಿಯವರು ಒಳಿತಾಗುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಇವತ್ತೆಲ್ಲನ ಹೊರಡಬೇಕು ಅಂದರೆ ಸರಿಯಾದ ಸಮಯಕ್ಕೆ ಹೊರಡಲಿಕ್ಕೆ ನೀವು ವ್ಯವಸ್ಥೆ ಮಾಡ್ಕೋಬೇಕು. ಅಂದರೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ವಾರದ ಮೊದಲನೇ ದಿವಸ ಅಲ್ವಾ, ಅಂದುಕೊಂಡಿದ್ದಕ್ಕಿಂತ 10 ನಿಮಿಷ ಮುಂಚೆ ಹೊರಟ್ರೆ ಅದಕ್ಕೊಂದು ಲಾಭ ಇರುತ್ತೆ, ಅದಕ್ಕೊಂದು ಅರ್ಥ ಇರುತ್ತೆ. ಹಾಗೆ ಮನಸ್ಸು ಚಂಚಲತೆ ಆಗೋದ್ರಿಂದ ಸ್ವಲ್ಪ ಸಮಾಧಾನ ರೀತಿ ಹೊರಡೋದು ಬಹಳ ಉತ್ತಮ. ಇನ್ನು ಪ್ರಯಾಣ ಕಾಲದಲ್ಲಿ ಮನೆ ದೇವರ ಪ್ರಾರ್ಥನೆ, ಅನುಭವಸ್ಥರ ಮಾತು, ಹಿರಿಯರ ಮಾತಿನ ಆಲಿಸ್ತಕ್ಕಂಥದ್ದು ಇದೆಲ್ಲವೂ ಸಹಿತ ಭಾಳ ವಿಶೇಷತೆ ಕೊಡುತ್ತೆ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಯಾವುದೇ ಚಿಂತೆ ಮಾಡಬೇಕಾದ್ರೂ ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಮಧ್ಯಾಹ್ನ ಸರಿಸುಮಾರು 12ರ ನಂತರ ಅಧಿಕವಾದಂತಹ ಲಾಭವನ್ನು 12ರಿಂದ 2 ಗಂಟೆ ಒಳಗೆ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕೆಲಸ ಮತ್ತಷ್ಟು ಅದ್ಭುತವಾಗಬೇಕಾದರೂ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಶಿವದರ್ಶನ ಮಾಡೋದರಿಂದ ಮಿಥುನ ರಾಶಿಯವರಿಗೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲಿ ತಾವೇನೆಂದುಕೊಂಡ್ರೂ ಅಷ್ಟೂ ಲಾಭವೇ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇದೆ. ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಇಟ್ಟ ವಸ್ತು ಕಾಣದೇ ಆಗುವಂಥದ್ದು, ಹುಡುಕಾಟದಲ್ಲೇ ಸಮಯ ವೃಥಾ ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದಿನ ಕಡೆ ಸರಿಯಾಗಿ ಗಮನ ಕೊಡಲಿಕ್ಕೆ ಆಗದೇ ಇರತಕ್ಕಂಥದ್ದು, ಚಂಚಲತೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗಿ ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಆಗ್ತಾ ಇರುತ್ತೆ. ಇವತ್ತು ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೋಸ್ಕರ ದೂರಭಾರ ಪ್ರಯಾಣ, ವ್ಯವಹಾರದಲ್ಲಿ ಬದಲಾವಣೆ, ಮನೇಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು, ದೊಡ್ಡವರು ಚಿಕ್ಕವರು ಅಂತಕ್ಕಂಥ ಗೌರವ ಕೊಡ್ತಕ್ಕಂಥದ್ದು, ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಒಳ್ಳೆ ಮನಸ್ಸಿಂದ ಮಾತಾಡಿ. ಜೊತೆಗೆ ಹನುಮನ ಪ್ರಾರ್ಥನೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಪಠನೆ ಮಾಡಿದ್ರೆ ವಾರದ ಮೊದಲನೇ ದಿವಸ ಸೋಮವಾರದ ದಿವಸ ಸರ್ವವನ್ನೂ ಸಹಿತ ಸಕಲವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಸಿದ್ಧಿ ಆಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ಇವತ್ತು ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೀಬೇಕು. ಆಡುವ ಮಾತು ಬಹಳ ಜೋಪಾನ ಇರಬೇಕು. ಯಾವುದೇ ಕೆಲಸ ಮಾಡಿದ್ರೂ ಮಧ್ಯಾಹ್ನ 12 ಗಂಟೆವರೆಗೂ ಜಾಗೃತರಾಗಿರಬೇಕು. ಯಾಕೆಂದರೆ 12ರ ಒಳಗಡೆ ನಡೆಯುವಂತಹ ಅವಘಡಗಳು ಸಾಕಷ್ಟು ಇದೆ. ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ರಿಂದ ಆಡುವಂಥ ಮಾತಲ್ಲಿ ಒಂದಷ್ಟು ವ್ಯತ್ಯಾಸ ಬಂದು ಒಂದಷ್ಟು ವ್ಯಾಜ್ಯಗಳು ತಿರ್ಕೊಳ್ಳುತ್ತೇನೋ, ಜಗಳ ಕದನ ಆಗುತ್ತೇನೋ, ಅಥವಾ ಏನಾದರೂ ಸಮಸ್ಯೆ ಆಗುತ್ತೇನೋ ಎಂಬತಕ್ಕಂಥ ರೀತಿ ಇದೆ. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಬೇಕು. ಮಾಡುವ ಕೆಲಸದಲ್ಲಿ ಹೆಚ್ಚಿನ ಲಾಭ ಅಂದರೆ ಯಾವುದೇ ಕೆಲಸ ಮಾಡಿದ್ರೂ ಅದರ ಲಾಭ ನಷ್ಟಗಳನ್ನು ಆಲೋಚನೆ ಮಾಡಬೇಕು. ಇವತ್ತು ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಮಧ್ಯಾಹ್ನ 12ರವರೆಗೂ ಹೀಗೆ ಮಂದಗತಿಯಲ್ಲಿ ಸಾಗುತ್ತೆ. ಒಂದಿಷ್ಟು ಅಚಾತುರ್ಯಗಳಾಗುತ್ತೆ, ಅಸಮಾಧಾನ ಇರುತ್ತೆ, ಸಮಾಧಾನ ಇಲ್ಲದಂಥ ರೀತಿಯಲ್ಲಿರುತ್ತೆ. ಆದರೆ 12ರ ನಂತರ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳಾಗುತ್ತೆ. ಅದರಲ್ಲೂ ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟದ್ದು ಅಥವಾ ಯಾವುದಾದ್ರು ಒಂದು ತೀರ್ಮಾನಕ್ಕೆ ಸಂಬಂಧಪಟ್ಟದ್ದು, ಯಾವುದಾದ್ರು ಭೂಮಿ ವಿಚಾರಕ್ಕಾದರೂ ಸರಿಯೇ ಪ್ರಾರಂಭಿಕ ಹಂತದಲ್ಲಿ ಒಂದು ಸಮಸ್ಯೆ ಆದರೆ 12 ಗಂಟೆ ಮೇಲೆ ಮತ್ತೊಂದು ಥರ ಲಾಭವಾಗಿ ನೋಡ್ತೀರಿ.
ಹಾಗೆ ಸಂಜಾ ಕಾಲದಲ್ಲಿ ಮಾತ್ರ ಇವತ್ತು ತಾವೇನು ಅಂದುಕೊಂಡಿದ್ರು ಅದರ ಕಾರ್ಯ ಸಿದ್ಧಿಪಡಿಸ್ಕೊಳ್ತೀವಿ. ಅಂತಹ ಯೋಗ ಫಲ ಅದೃಷ್ಟ ಎಂಬತಕ್ಕಂಥದ್ದು ಇವತ್ತು ಮನೆ ಮಾಡಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ತಾವೇನು ಅಂದುಕೊಂಡಿದ್ರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾದ ರೀತಿಯಲ್ಲಿ ಲಾಭ ಸಿದ್ಧಿಯಾಗುವಂಥ ಯೋಗ ಫಲ ಇವತ್ತಿದೆ. ಇವತ್ತಿನ ಫಲಾಫಲದಲ್ಲಿ ಅದೃಷ್ಟವೂ ಚೆನ್ನಾಗಿದೆ. ಆದರೆ ಒಂದಷ್ಟು ಜನಕ್ಕೆ ಮಾತ್ರ ಬೆನ್ನೋವು ಕಾಣಿಸುತ್ತೆ, ಅಥವಾ ಮೀನು ಮಾಂಸಖಂಡಗಳ ನೋವು ಇರುತ್ತೆ, ಅರ್ಧ ತಲೆನೋವು ಇದ್ದಿರುತ್ತೆ. ಆರೋಗ್ಯದ ಕಡೆ ಒಂದು ಲಕ್ಷಣ ಯೋಚನೆ ಮಾಡಬೇಕು ಬಿಟ್ಟರೆ ಇನ್ನೆಲ್ಲ ವಿಚಾರಗಳಲ್ಲೂ ಅದೃಷ್ಟ ಎಂಬತಕ್ಕಂಥದ್ದು ಮನೆ ಮಾಡಿದೆ ಇವತ್ತು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಭಾಳ ಸಡಗರ ಸಂಭ್ರಮದಿಂದ ಏನಾದರೂ ಒಂದು ವಸ್ತುಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು, ಅಥವಾ ಇರ್ತಕ್ಕಂಥ ವಸ್ತುಗಳಲ್ಲಿ ಬಹಳಷ್ಟು ತೃಪ್ತಿಯಾಗಿರ್ತಕ್ಕಂಥದ್ದು, ಅಥವಾ ಭೂಮಿಗೆ ಸಂಬಂಧಪಟ್ಟದ್ದು, ಮನೆಗೆ ಸಂಬಂಧಪಟ್ಟದ್ದು, ಅಥವಾ ನಿಮ್ಮ ಅಲಂಕಾರಕ್ಕೆ ಸಂಬಂಧಪಡ್ತಕ್ಕಂಥ ವಸ್ತುಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಭಗವಂತ ಕೊಟ್ಟರೆ ಎಲ್ಲ ಸುಖ ಸಂತೋಷವೂ ಹೀಗೇ ಇರುತ್ತೆ. ಕನ್ಯಾ ರಾಶಿಯವರು ಮಾತ್ರ ಬಹಳ ಅದೃಷ್ಟ ತಂದುಕೊಂಡಿದ್ದೀರಿ. ಇವತ್ತಿನ ದಿವಸ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ನಿಮ್ಮ ಮನಸ್ಸು ಬಹಳ ತಿಳಿಯಾಗಿರಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚುವುದು ಅಂತೇಳಿ ಮನಸ್ಸಲ್ಲಿ ಆ ಒಂದು ದೃಢ ಸಂಕಲ್ಪ ಇರಬೇಕು. ಯಾರೋ ಏನೋ ಹೇಗೋ ಇದ್ದಾರೆ ಅಂತೇಳಿ ನಾನು ಹಾಗಿಲ್ವಲ್ಲ ಅನ್ನೋ ಆಲೋಚನೆ ಬಿಟ್ಟು ಭಗವಂತ ನನ್ನ ಚೆನ್ನಾಗಿಟ್ಟಿದ್ದಾನಲ್ಲ ಅಂತಕ್ಕಂಥದ್ದು ಚಿಂತನೆ ಮಾಡಿದ್ರೆ ಅದು ಅದೃಷ್ಟ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಬೇಕು. ಜೊತೆಗೆ ನಂದು ತಂದು ಅಂತಕ್ಕಂಥದ್ದು ಏನು ಜವಾಬ್ದಾರಿ ಇದೆಯೋ ನನ್ನವರು ತನ್ನವರು ಅಂತಕ್ಕಂಥದ್ದು ಹಾಗೇ ಇರಬೇಕು. ಯಾರು ನಮ್ಮನ್ನು ನಂಬಿದ್ದಾರೋ ಅವ್ರನ್ನ ಕೈ ಹಿಡಿಬೇಕು. ಹಾಗೆ ಯಾರು ನಮ್ಮನ್ನು ತೆಗಳ್ತಾರೋ ಅವ್ರನ್ನ ಎಲ್ಲಿ ಬೇಕೋ ಅಲ್ಲೇ ಇಡಬೇಕು. ಆದರೆ ಇವತ್ತಿನ ದಿವಸ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಯಾರೋ ಏನೋ ಅಂದರು ಅಂಥೇಳಿ ಕಣ್ಣೀರು ಹಾಕುವಂಥದ್ದಾಗಲಿ, ಅಥವಾ ಮಾಡೋ ಕೆಲಸದಲ್ಲಿ ಒಂದಷ್ಟು ವ್ಯತ್ಯಾಸ ಬರುವಂಥದ್ದಾಗಲಿ, ವಿದ್ಯಾರ್ಥಿಗಳು ಸರಿಯಾಗಿ ಓದೋದ್ರ ಕಡೆ ಗಮನ ಕೊಡದಿರತಕ್ಕಂಥದ್ದಾಗಲಿ, ಉದ್ಯೋಗಕ್ಕೆ ಹೊರಡಬೇಕಾದ ಸರಿಯಾದ ಸಮಯಕ್ಕೆ ಹೊರಡೋದಕ್ಕೆ ಆಗದಿರ ಇರತಕ್ಕಂಥದ್ದಾಗಲಿ, ಅಥವಾ ಅನುಭವಸ್ಥರ ಮಾತನ್ನು ಆಲಿಸದಿರತಕ್ಕಂಥದ್ದು, ಇಂಥವೆಲ್ಲ ಅಚಾತುರ್ಯಗಳಿದೆ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 2 ಗಂಟೆ ಮೇಲೆ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಹಾಗೆ ಮನಸ್ಸಲ್ಲಿ ಉಂಟಾಗ್ತಕ್ಕಂಥ ಕಸಬಿಸಿಯಾಗಿರಲಿ, ಒಂದು ಚಿಂತನೆಯಾಗಲಿ, ಅಥವಾ ಯಾವುದೇ ಒಂದು ಲಾಭ ನಷ್ಟಗಳಾಗಲಿ, ಇದೆಲ್ಲವನ್ನು ಸಹಿತ ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು, ಮೈಕೈ ನೋವು ಏನಾರು ಒಂದಿದ್ದರೂ ಸಹಿತ, ಅಥವಾ ಬಾಡಿ ಎಕ್ಸಸ್ ಆಫ್ ಹೀಟ್ ಆಗೋದು, ಕಣ್ಣು ಉರಿ ಬರ್ತಕ್ಕಂಥದ್ದು, ಅಥವಾ ಒಂದಷ್ಟು ಶೀತಬಾಧೆ, ನೆಗಡಿ, ತಲೆನೋವಾಗುವಂಥದ್ದು. ಒಟ್ಟಾರೆ ಹೇಳ್ಬೇಕಾದ್ರೆ ತುಲಾರಾಶಿಯವರು 2 ಗಂಟೆ ನಂತರ ಆಗುವಂಥ ಅಚಾತುರ್ಯಗಳಿದೆಯಲ್ಲ, ಅದು ಸಾಮಾನ್ಯಕ್ಕೆ ತೊಂದರೆನೇ. ಆದರೆ 2 ರಿಂದ 4ರವರೆಗೂ ಮಾತ್ರ ಇಂಥ ಸಮಸ್ಯೆ. 4ರ ಮೇಲೆ ಪುನಃ ಯಥಾಸ್ಥಿತಿ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಯಾಣ ಕಾಲದಲ್ಲಾಗಲಿ, ವ್ಯವಹಾರಗಳಾಗಲಿ, ಆಫೀಸ್ ಆಗಲಿ, ಕಚೇರಿಗಳಲ್ಲಾಗಲಿ, ಕಾಗದ ಪತ್ರಕ್ಕೆ ಸಹಿ ಹಾಕೋದಾಗಲಿ, ಎಲ್ಲ ಕಡೆಯಿಂದಲೂ ತುಲಾರಾಶಿಯವರಿಗೆ ಇವತ್ತಿನ ದಿವಸ ರಾಶಿಯಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆ ಶನಿಯ ದೃಷ್ಟಿಕೋನದಿಂದ ಇಂಥವೆಲ್ಲ ಅಚಾತುರ್ಯ ಆಗುತ್ತೆ. ಅದಾದ ನಂತರ ಅಷ್ಟೇ ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಚಂಚಲತೆಯಲ್ಲಿರ್ತೀರಿ, ಒಂದಷ್ಟು ಭಯದ ವಾತಾವರಣದಲ್ಲಿರ್ತೀರಿ. ಆದರೂ ತೃಪ್ತಿಕರವಾದಂಥ ಬದುಕು ಕಟ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಏನಾದರೂ ಒಂದು ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿ ಅನುಭವಸ್ಥರ ಮಾತಿನಂತೆ ಅನುಭವದ ಮಾತನ್ನು ಆಲಿಸಿ ಮತ್ತಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ 1ನೇ ಪಾದ 2ನೇ ಪಾದ, ಆ ಮೊದಲು ಮತ್ತು 2ನೇ ಪಾದದ 1ನೇ ಪಾದ 2ನೇ ಪಾದದಲ್ಲಿರ್ತಕ್ಕಂಥವರ ಅದೃಷ್ಟ ರೇಖೆಗಳು ಸಾಕಷ್ಟು ವಿಶೇಷವಾಗಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿಯಿಂದ ಮುಕ್ತರಾಗಿ ಹಣಕಾಸನ್ನು ಲಾಭವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾದ ಲಾಭ ನೋಡ್ತೀರಿ, ತೃಪ್ತಿಕರವಾದ ಬದುಕು ಕಾಣ್ತೀರಿ. ಹಣಕಾಸಿನ ವಿಚಾರದಲ್ಲಿ ಹೇಗೆ ಲಾಭ ಇದೆಯೋ ಹಾಗೆ ಮಾತುಕತೆ, ಮನಸ್ಸಲ್ಲಿ ಸಂತೋಷ, ನೆಮ್ಮದಿ ಎಲ್ಲವನ್ನೂ ತಂದುಕೊಳ್ತೀರಿ. ಆದರೆ ಮನಸ್ಸು ಮಾತ್ರ ಬೇರೆ ಕಡೆ ಚಲಿಸೋದಕ್ಕೆ ಬಿಡ್ತೀರಾ. ದೃಢ ಸಂಕಲ್ಪದಲ್ಲಿದ್ದು ಒಳ್ಳೆಯದ್ರ ಬಗ್ಗೆ ಅಷ್ಟೇ ಚಿಂತನೆ ಮಾಡಿದ್ರೆ ಅದರ ಫಲಾಫಲ ಸಾಕಷ್ಟಿದೆ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. 12 ಗಂಟೆ ನಂತರ ಯಾರಾದರೂ ಹಸಿವಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ, ಅಥವಾ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗಾದರೂ ಆಹಾರವನ್ನು ಉಣಬಡಿಸಿ. ಹೀಗೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೊಂದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀವಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ ಸ್ವಾಮಿ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
ಸ್ವಾಮಿ ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಬೆಂಗಳೂರಿಂದ. ಅಮ್ಮ ತುಂಬಾ ವರ್ಷದಿಂದ ನಾನು ಫೋನ್ ಮಾಡ್ಬೇಕು ನಿಮ್ಮ ಹತ್ರ ಗುರುಜಿ ಅಂತ ಕಾಲ್ ಮಾಡಿದೆ, ಬಟ್ ಕಾಲೇ ಕನೆಕ್ಟ್ ಆಗಿಲ್ಲ. ಇವತ್ತು ತುಂಬಾ ಖುಷಿ ಆಗ್ತಿದೆ ಸ್ವಾಮಿ. ನಿಮ್ಗೂ ಗುರುಜಿಗೂ ಕೋಟಿ ಕೋಟಿ ನಮಸ್ಕಾರಗಳು ಸ್ವಾಮಿ. ಒಳ್ಳೇದಾಗ್ಲಿ ತಾಯಿ. ಅಮ್ಮ ತಮ್ಮ ಹೆಸರು? ಓಕೆ ಸ್ವಾಮಿ, ನನಗೆ ತುಂಬಾ ಇದು ಅಂದ್ರೆ ನನಗೂ ನಮ್ಮ ಹಸ್ಬೆಂಡ್ಗೂ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ. ಒಂದು ವರ್ಷದಿಂದ ಅವರು ನಮ್ಮ ಮನೆಗೆ ಬರ್ತಾ ಇಲ್ಲ. ವರದಕ್ಷಿಣೆ ಕಿರುಕುಳ ಕೊಟ್ಟು ದುಡ್ಡು ತಗೊಂಡ್ ಬಂದ್ರೆ ಮನೆಗೆ ಸೇರಿಸ್ತೀನಿ ಇಲ್ಲ ಅಂತ ಹೇಳಿದ್ರು. ಸೊ ಆಲ್ರೆಡಿ ಮದ್ವೆ ಆಗಿದೆ ಅಂತ ಹೇಳ್ತಾ ಇದಾರೆ. ಅದು ಗೊತ್ತಾಗ್ತಿಲ್ಲ, ಯಾರು ಸರಿಯಾಗಿ ಹೇಳ್ತಾ ಇಲ್ಲ. ಅಲ್ಲಿಗೆ ಹೋದ್ರೆ ಇಲ್ಲ ಪ್ರಾಣಕ್ಕೆ ಅಪಾಯ ಇದೆ, ನಿನ್ಗೇನಾದ್ರು ಬಂದ್ರೆ ಸಾಯಿಸ್ತೀನಿ ಹೊಡಿತೀನಿ ಅಂತ ಹೇಳ್ತಾ ಇದಾರೆ. ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸ್ವಾಮೀಜಿ. ಆಯ್ತು ತಾಯಿ, ನೀವೇನು ತಲೆ ಕೆಡಿಸ್ಕೊಂಬಿಡಿ. ಅದು ಎಂತಹ ಸಮಸ್ಯೆ ಆದ್ರೂ ಕೂಡ ಅದಕ್ಕೊಂದು ಪರಿಹಾರ ಇದೆ, ಯೋಚನೆ ಮಾಡಬೇಡಿ ಅಮ್ಮ. ಗುರುಜಿ ನಮ್ ಜೊತೆ ಇದ್ದಾರೆ ತಾಯಿ, ಮಾತಾಡಿಮ್ಮ. ಹಲೋ ಹಲೋ ಸ್ವಾಮೀಜಿ, ಕೋಟಿ ಕೋಟಿ ನಮಸ್ಕಾರಗಳು ನಿಮ್ಗೆ. ತುಂಬಾ ವರ್ಷದಿಂದ ನಾನು ಟ್ರೈ ಮಾಡ್ತಿದ್ದೀನಿ ನಿಮ್ ಹತ್ರ ಮಾತಾಡ್ಬೇಕು, ನಿಮ್ಮನ್ನ ಮೀಟ್ ಆಗ್ಬೇಕು ಅಂತ, ಬಟ್ ನನಗೆ ಸಿಗ್ತಾ ಇರ್ಲಿಲ್ಲ. ದೇವ್ರ ದಯದಿಂದ ಈಗ ಕಾಲ್ ಕನೆಕ್ಟ್ ಆಗಿದೆ. ನನ್ಗೆ ತುಂಬಾ ಖುಷಿ ಆಗ್ತಿದೆ ಸ್ವಾಮೀಜಿ. ನಾನು ತುಂಬಾ ನೊಂದೋಗ್ಬಿಟ್ಟಿದೀನಿ. ನಾನು ಜೀವನದಲ್ಲಿ ಅಮ್ಮನ ಕಳ್ಕೊಂಡೆ 3 ವರ್ಷ ಆಯ್ತು. ಈ ಕಡೆ ನನ್ ಗಂಡನೂ ಸರಿ, ಅವ್ರು ಅಣ್ಣ ಹೊತ್ತಿಗೆ ಮಾತು ಕೇಳ್ಬಿಟ್ಟು ದುಡ್ಡಿನ ಕಿರುಕುಳ ಕೊಟ್ರು. ದುಡ್ಡು ತಗೊಂಡ್ ಬಂದ್ರೆ ಮಾತ್ರ ನಿನ್ ಮನೆ ಸೇರಿಸ್ತೀನಿ ಇಲ್ಲ ಅಂತ ಹೇಳಿದ್ರು. 1 ವರ್ಷ ಆಯ್ತು. ಅಪ್ಪನೂ ಜೊತೆಲಿ ಇದಾರೆ, ಅಪ್ಪ ಜೊತೆಲಿ ಇದೀನಿ, ಅಮ್ಮ ಇಲ್ಲ. ನನ್ ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ಸ್ವಾಮೀಜಿ. ನೀನೇನು ಓದಿದ್ಯಮ್ಮ? ನಾನ್ ಡಿಗ್ರಿ ಮುಗ್ದೋಗಿದ್ದೆ. 1 ವರ್ಷ ಮಗು ಇದೆ, 1.5 ವರ್ಷ ಆಗಿದೆ ಇವಾಗ. ಸಾರಿ, 1 ವರ್ಷ 10 ತಿಂಗಳು ಆಗಿದೆ ಸ್ವಾಮೀಜಿ ಈಗ ಅವನ್ಗೆ. ನೀನು ಡಿಗ್ರಿ ಓದಿರ್ತಕ್ಕಂಥ ಹೆಣ್ಮಗಳು. ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ಅವರು ಇಲ್ಲ, ಅದು ನಮ್ಮವೇ 2-3 ಗಾಡಿ, ಇದು ಅವರು ಓನರು, ಇದು ಗಾಡಿ ಓನರು ಸ್ವಾಮೀಜಿ. ಟ್ರಾವೆಲ್ಸ್ ಇಟ್ಕೊಂಡಿದ್ದಾರಾ ಸ್ವಾಮೀಜಿ? ಹೇಳಿ. ಟ್ರಾವೆಲ್ಸ್ ಅಮ್ಮ, ಟ್ರಾವೆಲ್ಸ್ ಇಟ್ಕೊಂಡಿದ್ದಾರಾ? ಟ್ರಾವೆಲ್ಸ್ ಇಟ್ಕೊಂಡಿದ್ದಾರೆ. 2 ಅದೇ ಓನರ್, ಅವರು ಹೋಗ್ತಾ ಇರ್ತಾರೆ, ಟ್ರಾವೆಲ್ಸ್ ಇಟ್ಕೊಂಡು ಇದ್ದಾರೆ. ಈಗ ಹಂಗ ನಿನ್ ಗಂಡನ ಮನೇಲಿ ಇಲ್ವಾ? ಇಲ್ಲ, ಅದು ಅವರು ದುಡ್ಡು ತಗೊಂಡ್ ಬಂದ್ರೆ ಮನೆಗೆ ಸೇರಿಸ್ಕೊಳೋದು, ಇಲ್ಲ ದುಡ್ಡೇ ನಿಮ್ ಪ್ರಾಮುಖ್ಯತೆ, ನನಗ್ ದುಡ್ಡು ಬೇಕು ದುಡ್ಡು ಅಂತ ಎಲ್ಲ ಗಾಡಿ ಎಲ್ಲ ಮಾಡ್ಕೊಂಡ್ಬಿಟ್ರು. ಆ ಟೈಮಲ್ಲಿ ಮಗು 3 ತಿಂಗಳಿತ್ತು. ಆ ಟೈಮಲ್ಲಿ ಅವ್ರ ಹತ್ರ ಮಾತ್ ಕೇಳೋದು, ಇಟ್ಕೊಂಡು ಹೊಡಿಯೋದು, ಫೋನ್ ಎಲ್ಲ ಹೊಡೆದಾಕೋದು, ತುಂಬಾ ಚಿತ್ರ ಹಿಂಸೆ ಮಾಡ್ಬಿಟ್ರು. ನಾನು ಎಷ್ಟು ಹೊಡೆಸ್ಕೊಂಡು ಮತ್ತೆ ಹೋದ್ರೆ ಚೆನ್ನಾಗಿರೋದಿಲ್ಲ ಅಂತಂದ್ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ ಮಾಟ ಮಂತ್ರ ಆಗಿದೆ ನಿನ್ಗೂ ನಿನ್ ಹಸ್ಬೆಂಡ್ಗೂ, ಮತ್ತೆ ಅದಕ್ಕೆ ಹಿಂಗ್ ಹೇಳ್ತೀಯ, ಹಿಂಗ್ ಮಾಡ್ತಾ ಇದಾರೆ ನಿನ್ ಹಸ್ಬೆಂಡ್ ಅಂತ ಹೇಳಿದ್ರು. ಮತ್ತೆ ಅವ್ರು ಹೇಳಿಕೆ ಮಾತ್ ಕೇಳೋದು ಜಾಸ್ತಿ ಇದೆ ಸ್ವಾಮೀಜಿ. ಅವ್ರಿಗೆ ಮಾತ್ ಕೇಳೋದು, ಇಟ್ಕೊಂಡು ಹೊಡಿಯೋದು, ಆತರ ಚಿತ್ರ ಹಿಂಸೆ ಮಾಡೋರು. ದುಡ್ಡು ಬೇಕು, ಇಲ್ಲ ಬಾಣ್ತಿತನ ನಿಮ್ ತಾಯಿರ್ ಮಾಡ್ಬೇಕು, ಶ್ರೀಮಂತ ಅವ್ರು ಮಾಡ್ಬೇಕು, ಡೆಲಿವರಿ ಖರ್ಚು ಫಸ್ಟ್ ಅವ್ರು ನೋಡ್ಕೋಬೇಕು. ಯಾಕಂದ್ರೆ ನಮ್ ತಂದೆ ಇದಾರೆ, ನಮ್ ತಾಯಿ ಇರ್ಲಿಲ್ಲ, ಯಾರ್ ಮಾಡ್ತಾರೆ? ಅದಕ್ಕೆ ನನ್ಗೆ ತಾಯಿ ಇಲ್ದಿದ್ ಕಾರಣಕ್ಕೆ ನಮ್ಮ ಅತ್ತೆ ದೇವ್ರಂತ ಇರು. ನಾನು ಅವ್ರನ್ನ ತುಂಬಾ ಇಷ್ಟ ಪಡ್ತೀನಿ. ಅವ್ರು ನಮ್ ತಾಯಿ ತರ ನೋಡ್ಕೊಂಡ್ರು. ನಾನು ಅವ್ರನ್ನ ನನ್ ತಾಯಿ ತರ ನೋಡ್ಕೊಂಡೆ. ನಾನು ಅವರು ತುಂಬಾ ಅನ್ಯೋನ್ಯವಾಗಿದ್ರಿ. ಯಾಕಂದ್ರೆ ದೊಡ್ಡ ಸೊಸೆ ದೊಡ್ಡ ಮಗನ್ಗೆ ತುಂಬಾ ಕೋಪ. ಇವ್ರು ತುಂಬಾ ಅನ್ಯೋನ್ಯವಾಗಿದ್ದಾರೆ, ನಮ್ಮ ಹತ್ರ ಚೆನ್ನಾಗಿಲ್ಲ, ಇವ್ರು ಚೆನ್ನಾಗ್ ಆಗ್ಬಿಡ್ತಾರೆ, ಏನೇ ಥಿಂಗ್ಸ್ ಕೊಟ್ರು ನಮ್ ಮಗನ್ಗೆ ತುಂಬಾ ದುರ್ಬುದ್ಧಿ. ಅವ್ರನ್ನ ಚೆನ್ನಾಗ್ ಒಂಥರ ಹೊಟ್ಟೆ ಕಿಚ್ಚು ಜನ, ಆತರ ಕೆಟ್ಟ ಜನ ಈ ಪ್ರಪಂಚದಾಗೆ ಇಲ್ಲ ಸ್ವಾಮೀಜಿ. ತಿಂದ್ರು ಉಂಡ್ರು ಮತ್ತೆ ಏನಾದ್ರು ತಂದು ಕೊಟ್ರು, ಅಷ್ಟು ಕಿರುಕುಳ ಕೊಟ್ರು, ಅಷ್ಟು ತುಂಬಾ ಹೊಡೆದು ಮನೆ ಬಿಟ್ಟು ಹೋಗು ಇಲ್ಲಾಂದ್ರೆ ಸಾಯಿಸ್ತಿ ಅಂತ ಮಟ್ಟಕ್ ಬಂದ್ರು. ಕಂಪ್ಲೇಂಟ್ ಕೊಟ್ಟೆ, ಅವರು ಸರಿಯಾಗಿ ರಿಯಾಕ್ಷನ್ ತಗೊಂಡಿಲ್ಲ. ಸುಮ್ನೆ ಡೈವರ್ಸ್ ಕೊಟ್ಟು ಯಾಕಮ್ಮ ಪದೇ ಒದಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀಯಾ, ಸ್ಟೇಷನ್ಗೆ ಬರ್ತೀರಾ, ಹೋಗ್ಬಿಡು ಅಂದ್ರು. ನನಗೂ ಈ ಸ್ಟೇಷನ್ ಕಂಪ್ಲೇಂಟು, ಈ ಜಗಳ ಹೊಡೆದಾಟ ನಿಜವಾಗ್ಲೂ ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ನಾನೇನ್ ಮಾಡ್ದೆ, ಇದು ಡಿಸೈಡ್ ಮಾಡ್ಬಿಟ್ಟು ಅಪ್ಪ ಮನೆಗ್ ಬಂದ್ಬಿಟ್ಟೆ ಸ್ವಾಮೀಜಿ. ಮತ್ತೆ ಅವರು ಫೋನು ಮಾಡಿಲ್ಲ, ಏನು ಮಾಡಿಲ್ಲ. ಅಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ಈಗ ಅಪ್ಪನ ಮನೆಗೆ ಬಂದಿದ್ಯಾ, ಈ ಕಡೆ ಅಮ್ಮ ಇಲ್ಲ, ಅಪ್ಪನ ಜೊತೆ ಇದೆಯಾ, ಇದು ಒಂದು ಹಂತಕ್ಕೆ. ಆದ್ರೆ ನಿಂದೇ ಆದಂತ ಒಂದು ಜೀವನ ಬೇಕಲ್ವಮ್ಮ. ಅವರು ಇಷ್ಟನೇ ಇಲ್ಲ, ನನಗೆ ದುಡ್ಡೇ ಪ್ರಾಮುಖ್ಯತೆ, ನೀನ್ ಇಲ್ಲ, ನನ್ಗೆ ಅಣ್ಣ ಅತ್ತಿಗೆನೇ ಇಂಪಾರ್ಟೆಂಟ್, ಬೇಕಾದ್ರೆ ನಿನಗ್ ಡೈವರ್ಸ್ ಕೊಡ್ತೀನಿ. ಅವರು ಒಂಥರ ನಮ್ಮ ಅತ್ತೆಗೆ ಹೇಳ್ಕೊಡೋದು, ನಮ್ಮ ಅಣ್ಣ ಅವ್ರ ಅಣ್ಣ ಅವರು ನನ್ ಗಂಡನ್ಗೆ ಒಂಥರ ಹೇಳ್ಕೊಡೋದು, ನನ್ನ ಹತ್ರ ಒಂಥರ ಮಾತಾಡೋದು. ಈ 3 ಜಗ್ಲಕ್ ತಂದಿಟ್ಬಿಡೋರು. ಆಮೇಲೆ ಇಟ್ಕೊಂಡು ಹೊಡಿಯೋರು. ಇಲ್ಲ ನೀನ್ ಇಷ್ಟ ಇಲ್ಲ, ನೀನ್ ಹೋಗು, ನನಗ್ ದುಡ್ಡೇ ಬೇಕು, 2 ಲಕ್ಷ 3 ಲಕ್ಷ ದುಡ್ಡು ಕೊಡು, ನಿನ್ ಜೊತೆಲಿ ಇಟ್ಕೊಂತೀನಿ. ಗಾಡಿ ಎಲ್ಲ ಮಾರ್ಕೊಂಡ್ಬಿಟ್ರು. ಅವ್ರಿಗೂ ಅವ್ರ ಮಾವರ್ಗೂ ಅವ್ರ ಅಣ್ಣನ್ಗೂ ಅವ್ರ ಅತ್ತೆಗೆಲ್ಲ ಕೊಟ್ಬಿಟ್ಟು ಗಾಡಿ ಮಾರ್ಕೊಂಡಿದ್ದು ಒಂದ್ ಮಾತು ಹೇಳಿಲ್ಲ. ನೀನ್ ದುಡ್ಡು ಬೇಕು ತಗೊಂಬರೋಗು, ನೀನು ವರ್ಕ್ ಮಾಡಿದೀರಲ್ಲ ತುಂಬಾ, ನಾನು ಬ್ಯಾಂಕ್ ಅಲ್ಲೆಲ್ಲ ವರ್ಕ್ ಮಾಡಿದೆ, ಅದೆಲ್ಲ ದುಡ್ಡು ಬರ್ಬೇಕಾಗಿತ್ತು. ಸೊ ಅದೆಲ್ಲ ತಗೊಂಬಾ ನೀನು, ಇಲ್ಲ ಅಂದ್ರೆ ಮನೆಗ್ ಸೇರಿಸ್ಕೊಳಲ್ಲ, ದುಡ್ಡಿದ್ರೆ ಮಾತ್ರ ನೀನ್ ಮನೆಗ್ ಇರ್ಬೇಕು, ಇಲ್ಲ ಅಂದ್ರೆ ಇರ್ಕೂಡ್ದು, ಇಲ್ಲ ಅಂದ್ರೆ ಕೈಯ ಕಾಲ ಮುರ್ದಾಕ್ತೀನಿ ಅಂತ ಹೇಳ್ದಾಗ ಇನ್ನ ಅವಾಗ ಏನ್ ಮಾಡಕ್ ಆಗುತ್ತೆ ಸ್ವಾಮೀಜಿ?
ಎಂತ ಮಾಡೋದು ಬಂದ್ಬಿಟ್ಟೆ. ಮತ್ತೆ ಫೋನ್ ಮಾಡ್ದೆ, ಮತ್ತೆ ಬೇರೆಯವ್ರ ಹತ್ರ ಎಲ್ಲ ಮಾತಾಡಿಸ್ದೆ. ನಾನ್ ಕೊಡ್ತೀನಿ, ನಿಮಗ್ ಕೊಡ್ದ, ಇನ್ಯಾರಿಗೆ ಕೊಡೋದು ಅಂತ ಎಷ್ಟು ಜನರ ಹತ್ರ, ಫ್ರೆಂಡ್ಸ್ ಹತ್ರ, ರಿಲೇಷನ್ ಹತ್ರ ಮಾತಾಡಿಸ್ದೆ. ಆತ ಕುಡಿತಾರೆ, ಮತ್ತೆ ಡ್ರಿಂಕ್ಸ್ ಮಾಡ್ತಾರೆ, ಪ್ರತಿದಿನ ಕುಡಿತಾರೆ, ಮತ್ತೆ ಕೆಟ್ಟದಾಗ ಹೊರಡು ಯೂಸ್ ಮಾಡ್ತಾರೆ. ಬಟ್ ನನ್ಗೆ ಅದೆಲ್ಲ ಇಷ್ಟ ಆಗೋದಿಲ್ಲ, ಆತರ ಕೇಳಕ್ ಇಷ್ಟ ಪಡೋದಿಲ್ಲ ಅಂತ ಇದ್ರಲ್ಲಿ ಏನ್ ಮಾಡೋದು, ಇನ್ನೆಂತ ಮಾಡೋದು? ನನಗೆ ಇವಾಗ್ಲೂ ಸ್ಟಿಲ್ ಇಷ್ಟ ಪಡ್ತಿದ್ದೀನಿ ನನ್ ಗಂಡ. ನನ್ ಸರಿ ಹೋಗಿ ಅವ್ನ್ ಕುಡಿಯೋದೆಲ್ಲ ಬಿಟ್ಟು ಹೇಳಿಕೆ ಮಾತೇನು ಕೇಳ್ದಂಗೆ ಈ ಕಡೆ ಸಪ್ರೇಟ್ ಆಗಿ ಬಂದು ಈ ಕಡೆ ಎಲ್ಲಾದ್ರೂ ಬೇರೆ ರೂಮ್ ಮಾಡ್ಕೊಂಡ್ರೆ ನಾನು ಜೀವನ ಮಾಡ್ತೀನಿ, ಅವ್ರ ನೆನ್ಪಲ್ಲೇ ಇದ್ದೀನಿ. ಬಟ್ ದೇವ್ರು ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ದಾನೆ? ನಾನ್ ಏನ್ ಮಾಡ್ಲಿ ಸ್ವಾಮೀಜಿ? ಇಲ್ಲ ಮಗು, ಎಷ್ಟು ಕಂಗಾಲ ಆಗ್ಬಿಟ್ಟಿದ್ದೀನಿ ಸ್ವಾಮೀಜಿ. ನಾನು ಹೇಳೋದು ಅರ್ಥ ಮಾಡ್ಕೊಮ್ಮ. ಇವತ್ತು ನಿನ್ನ ಕಷ್ಟ ಇದೆ, ಒಪ್ಕೊಳ್ತೇನೆ. ಆದರೆ ನೀನೇ ಒಂದು ಕೆಲಸ ಮಾಡು. ಒಂದು ಕ್ಷಣ ಅಲ್ದಿರಿ, ಇನ್ನೊಂದು ಮನುಷ್ಯನಿಗೆ ಯಾವಾಗಲೂ ಕೆಟ್ಟ ಕಾಲ ಅಲ್ಲ. ಒಂದು ಕೆಟ್ಟ ಕಾಲ ಆಗಿದೆ, ನಿಮ್ಮಿಬ್ಬರ ಮಧ್ಯೆ ಒಂದು ಬಿರುಕು ಆಗಿದೆ, ಒಂದಷ್ಟು ತೊಂದರೆ ಆಗಿದೆ. ಹಾಗಂತ ವರ್ಷಗಳು ದಾಟಕ್ಕೆ ಬಿಡಬಾರ್ದಲ್ವಮ್ಮ. ಮೊದಲೇ ಅವರು ಕುಡಿತಾರೆ ಗೊತ್ತು, ಅವರಿಗೆ ಅವ್ರದ್ದೇ ಆದಂಥ ಜೀವನದಲ್ಲಿ ಬೇರೆ ಥರ ಆಡ್ತಾರೆ ಗೊತ್ತು. ಹೀಗಿದ್ದಾಗ ಮಲಕ್ಕಳು ಅವ್ರಿಗೆ ಆಸ್ಕಾಸ್ ಕೊಟ್ಟಂಗೆ ಆಗೋಯ್ತಲ್ಲ ನಿನ್ನ ಬದುಕು. 1 ವರ್ಷ ನೀನು ಬಿಟ್ಟಿದ್ಯಾ ಅಂದರೆ ಆ ವ್ಯಕ್ತಿ ಇನ್ನೇನಾದ್ರು ಬೇರೆ ದುಶ್ಚಟಕ್ಕೆ ಹೋಗ್ಬಿಟ್ರೆ, ಇನ್ನೇನಾದ್ರು ಬೇರೆ ಥರ ಆಟ ಆಡೋ ಜೀವನ ಶುರು ಮಾಡಿಬಿಟ್ರೆ ನಿನ್ನ ಬದುಕೇನು? ನಿನ್ಗೆ ಯಾರಿದ್ದಾರೆ ನೋಡ್ಕೊಳ್ಳೋಕ್ಕೆ? ಹೌದು, ಅಪ್ಪ ಇದಾರೆ, ಅಪ್ಪ ಇರೋವರೆಗೂ ಈಗ ನೋಡ್ಕೊಂತಾರೆ. ಏನಮ್ಮ, ನಾನು ಒಂದು ಮಾತು ಹೇಳ್ತೀನಿ ಕೇಳು. ಅಪ್ಪ ನೋಡ್ಕೊಳ್ಳೋದು ಬೇರೆ, ಅಮ್ಮ ನೋಡ್ಕೊಳ್ಳೋದು ಬೇರೆ, ಗಂಡ ನೋಡ್ಕೊಳ್ಳೋದು ಬೇರೆ. ಒಂದೊಂದು ವಯಸ್ಸಿನ ತನಕ ಒಂದು ಹೆಣ್ಣಿಗೆ ಮಗು, ನಾನು ಹೇಳೋದು ಕೇಳಿಸ್ಕೊ. ಒಬ್ಬ ಹೆಣ್ಣು ಮಗಳಿಗೆ ಒಂದಿಷ್ಟು ಕಾಲ ಒಬ್ಬೊಬ್ಬರ ಸಹಾಯ ಬೇಕು, ಒಬ್ಬೊಬ್ಬರ ಜೊತೆಲಿರಬೇಕು. ಚಿಕ್ಕ ಮಕ್ಕಳಾಗಿದ್ದಾಗ ಅಪ್ಪ ಕೈಲಿ ಹಿಡಿದೇ ಓಡಾಡಿಸ್ಬೇಕು. ಮದುವೆ ವಯಸ್ಕರೆಲ್ಲ ಬರೋ ತನಕ ಅವಳ ಜವಾಬ್ದಾರಿಯನ್ನು ತಂದೆ ತಾಯಿನೇ ನೋಡ್ಕೋಬೇಕು. ಮದುವೆ ಮಾಡಿಕೊಟ್ಟು ಪಕ್ಕದಲ್ಲಿ ಗಂಡ ಅಂತ ಬಂದಮೇಲೆ ಗಂಡನ ಜವಾಬ್ದಾರಿಯಲ್ಲಿ ಇರಬೇಕು. ಸ್ವಲ್ಪ ವಯಸ್ಸಾದ ಕಾಲಮೇಲೆ ಮಕ್ಕಳು ತಿರುಗಿ ಆ ತಾಯಿನ ಜೋಪಾನ ಮಾಡಬೇಕು. ಒಂದು ಹೆಣ್ಣಿಗೆ ಇಷ್ಟು ಒಂದು ಪಾತ್ರಗಳಿದೆ. ಸಣ್ಣ ಮಗುವಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಆ ಹೆಣ್ಣಿನ ಕಡೆಯ ದಿನದವರೆಗೂ ಇನ್ನೊಬ್ಬರು ಆಸರೆ ಬೇಕೇ ಬೇಕು ಹೆಣ್ಮಗಳಿಗೆ. ಹೌದು ಸ್ವಾಮೀಜಿ, ಬಟ್ ಆದ್ರೆ ಅವರು ತಿಳ್ಕೊಂತಾ ಇಲ್ವಲ್ಲ, ಹೋಗೋಕೆ ತಿಳ್ಕೊಳ್ತಾರೆ. ನಾನು ಹೇಳ್ತೀನಿ ಕೇಳು, ಇವತ್ತೇ ಪ್ರಯತ್ನ ಮಾಡು. ಇವತ್ತೇ ಒಂದು ಫೋನ್ ಕಾಲ್ ಮಾಡು. ತಪ್ಪಾಯಿತು, ಇಲ್ಲಿ ತನಕ ಏನೋ ಆಗೋಗ್ಬಿಟ್ಟಿದೆ, ನಮ್ಮ ಜೀವನ ಸರಿಪಡಿಸ್ಕೊಳ್ಳೋಣ, ನಮ್ಮ ಬದುಕು ಚೆನ್ನಾಗಿ ಇಟ್ಕೊಳ್ಳೋಣ. ಮೇಲಿಂದ ಮೇಲೆ ಫೋನ್ ಮಾಡು. ಫೋನ್ ಮಾಡಿ ನಿನ್ನ ಹಂತಕ್ಕೆ ತನ್ಕೋ, ನಿನ್ನ ದಾರಿಗೆ ತನ್ಕೋ. ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಇಲ್ಲಿವರೆಗೂ ನಿನ್ನ ಕಷ್ಟ, ನಿನ್ನ ಸ್ವರತರಂಗ ಪ್ರಕಾರ ಇಲ್ಲಿವರೆಗೂ ನಿನ್ನ ಕಷ್ಟ ಇತ್ತು. ಆದರೆ ಇನ್ನು ಮುಂದಕ್ಕೆ ಕಷ್ಟ ಇಲ್ಲ. ಜೊತೆಗೆ ಈಗಾಗಲೇ ಬದಲಾವಣೆ ಆಗೋಗಿದೆ. ಕಳೆದ 3 ತಿಂಗಳಿಂದ ನಿನ್ನ ಮನಸ್ಸೇ ಬೇರೆ ಥರ ಆಗ್ತಾ ಇದೆ. ನಿನ್ನ ಮನಸ್ಸಲ್ಲಿರುವಂಥ ಕನ್ಫ್ಯೂಷನ್ಸ್ನ, ಬೇರೆ ಥರ ಸಮಸ್ಯೆಗಳನ್ನು ಇನ್ನೊಂದು ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ. ಎಚ್ಚರಿಕೆಯಿಂದ ಜೋಪಾನವಾಗಿ ಹೆಜ್ಜೆ ಹಾಕು. ಖಂಡಿತ ನಿನ್ನ ಜೀವನ ಚೆನ್ನಾಗಾಗುತ್ತೆ. ಒಳ್ಳೆಯದಾಗಲಿ ಮಗು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಇದ್ದಾಗ ಮಾತ್ರ ಅದರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಯಾವುದಾದ್ರೂ ಒಂದು ಯೋಗ ಫಲವನ್ನು ಸಿದ್ಧಿ ಆಗಬೇಕು ಎಂಬತಕ್ಕಂಥ ಚಿಂತನೆ ಎಲ್ಲರಿಗೂ ಇರುತ್ತೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಪ್ರಾರಂಭಿಕ ಹಂತದಲ್ಲಿ ಇದ್ದಾಗಂಥ ಒಂದು ಸಂತೋಷ, ಮಧ್ಯಾಹ್ನ 12 ಗಂಟೆ ನಂತರ ಸ್ವಲ್ಪ ಅಸಮಾಧಾನ, 12ರಿಂದ 3 ಗಂಟೆವರೆಗೂ ಹೀಗೆ ಇರುತ್ತೆ. 3 ಗಂಟೆ ನಂತರ ಪುನಃ ಒಂದಿಷ್ಟು ಬೆಳಕು ಸಿಗುತ್ತೆ. ಆದರೆ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ, ಆರ್ಥಿಕ ಪರಿಸ್ಥಿತಿ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಆಗಬೇಕಾದ್ರೆ ಒಂದೆರಡು ಕಾಳುಮೆಣಸನ್ನು ಪೂರ್ವಾಭಿಮುಖವಾಗಿ ನಿಂತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ರೈಟ್ ಸೈಡ್ ಪಾಕೆಟಲ್ಲಿ ಇಟ್ಕೊಂಡು ಹೊರಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯಕರವಾದಂಥ ಬೆಳವಣಿಗೆ, ಒಂದಷ್ಟು ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ, ಯಾವುದೇ ಕೆಲಸ ಆದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತುಂಬ ದಿನಗಳ ನಂತರ ಒಂದು ಅದೃಷ್ಟವನ್ನು ಅಥವಾ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಯೋಗಗಳು ಚೆನ್ನಾಗಿ ಬಂದಾಗ ಮಾತ್ರ ಅದರ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ನೀವು ಮಾಡೋದರಲ್ಲಿ ಒಂದಷ್ಟು ಅರ್ಥಪೂರ್ಣವಾದಂಥ ಬದುಕು ಕಾಣಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಅಥವಾ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ, ಶಿವ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ಒಂದಷ್ಟು ಭಸ್ಮದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿಸುವಂಥದ್ದು ಮಾಡೋದ್ರಿಂದ ತುಂಬ ಅದೃಷ್ಟವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಏನಾದರೂ ಒಂದಿಷ್ಟು ಫಲಾಫಲಗಳ ಸಿದ್ಧಿ ಆಗಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಸಾಂಬ ಸದಾಶಿವನ ಸಾನ್ನಿಧ್ಯಕ್ಕೆ ಬಂದು ಒಂದು ಶಿವಾಷ್ಟೋತ್ತರವನ್ನು ಮಾಡಿಸ್ಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮಕರ ರಾಶಿಯವರು ಅಷ್ಟೇ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ, ಮಕರ ಲಗ್ನ
ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಸ್ವಲ್ಪ ಅಶ್ವತ್ಥವೃಕ್ಷಕ್ಕೋ ಅಥವಾ ಬೇವಿನ ಮರದ ಹತ್ರನೋ ಒಂದಿಷ್ಟು ಗಂಧವನ್ನು ಹಚ್ಚಿ ಅಲ್ಲಿ ಪುನಃ ನೀವೊಂದಿಷ್ಟು ಗಂಧವನ್ನು ಹಣೆಗಚ್ಕೊಳ್ಳೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ವ್ಯವಹಾರ ಮತ್ತಷ್ಟು ಲಾಭದಾಯಕವಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ತಾವು ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಆಗಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕು. ಹಾಗೆ ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕು. ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4ರವರೆಗೂ 12ರಿಂದ 4ರವರೆಗೂ ಯಾವುದೇ ಕೆಲಸ ಮಾಡಬೇಕಾದರೂ ಮತ್ತೊಬ್ಬರ ಸಹಾಯ ಬೇಕು. ಇವತ್ತು ಸ್ವಂತ ಆಲೋಚನೆ ಸ್ವಂತ ಬುದ್ಧಿಯಲ್ಲಿ ತಾವು ಏನು ಅಂದುಕೊಂಡ್ರೂ ಅದರ ಫಲಾಫಲಗಳು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಹಾಗೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಭಾಳ ಜೋಪಾನ ಬೇಕಾಗುತ್ತೆ. ಯಾರೊಬ್ಬರು ವ್ಯವಹಾರ ಮಾಡಬೇಕಾದರೂ ಮತ್ತೊಬ್ಬರ ಸಹಾಯ ಪಡೆಯುವಂಥ ಲಕ್ಷಣಗಳೇ ಸಾಕಷ್ಟು ಇರುತ್ತೆ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಗಣಪತಿ ಸಾನ್ನಿಧ್ಯಕ್ಕೆ ಬಂದು 21 ಗರಿಕೆ ಕೆಂಪು ಗಂಧ ಇದನ್ನು ಗಣಪತಿಗೆ ಅರ್ಪಣೆ ಮಾಡಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಸಂಕಲ್ಪ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ವಾರದ ಮೊದಲನೇ ದಿವಸ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ದಿನ. ರಾಜ್ಯದಲ್ಲಿ ಮಳೆ ಆಗಲಿ ಅಂತ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ರಾಶಿ ಬಲದಲ್ಲೂ ಅಷ್ಟೇ ಅದ್ಭುತವಾದಂಥ ಕಾಲವನ್ನು ತಾವು ನೋಡಲಿದ್ದೀರಿ. ಇವತ್ತು ಮೀನರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಹೊರಟರು ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಮನೆಯಿಂದ ಆಚೆ ಹೊರಡುವಾಗ ಮನೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಎಲ್ಲರ ಸಮ್ಮುಖದಲ್ಲೂ ಹಸನ್ಮುಖಿತನ ನಗುಮುಖದಲ್ಲೂ ಆಚೆ ಹೊರಟ್ರೆ ಅಷ್ಟೇ ಅದ್ಭುತವಾದಂಥ ಒಂದು ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ನಿಮ್ಮ ಕೆಲಸ ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ಆದರೆ ವ್ಯವಹಾರಗಳು ಮಾಡುವಾಗ, ವ್ಯಾಪಾರ ಮಾಡುವಾಗ ಹಣಕಾಸಿನ ಬಗ್ಗೆ ಜೋಪಾನವಾಗಿದ್ದು ಯಾವುದೇ ಕೆಲಸ ಆದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ತಿಳಿದಿರ್ತಕ್ಕಂಥ ಒಬ್ಬರು ಅವ್ರ ಜೊತೆಲಿ ನಿಂತು ವ್ಯವಹಾರ ಮಾಡೋದು ಬಹಳ ಉತ್ತಮ. ಆದರೆ ಹೆಣ್ಮಕ್ಕಳು ಮಾತ್ರ ದುಡುಕಿ ತೀರ್ಮಾನ ತಂದುಕೊಳ್ತೀರಿ, ಒಂದಿಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇದೆ. ಕೆಲವಷ್ಟು ವಸ್ತುಗಳನ್ನು ಇಟ್ಟು ಎಲ್ಲೋ ಇಡೋದು ಎಲ್ಲೋ ಹುಡುಕಾಡೋದು ಮಾಡ್ತೀರಿ. ವಸ್ತುಗಳು ಸಿಗದಿರ 12 ಗಂಟೆವರೆಗೂ ಮಾನಸಿಕವಾದಂಥ ಒತ್ತಡದಲ್ಲಿ ಸಿಲುಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು, ಆದರೆ ಓದಲಿಕ್ಕೆ ಆಗ್ತಾ ಇಲ್ಲ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಮಂದಗತಿಯಲ್ಲಿ ಸಾಗುವಂಥ ದಿನ ಆಗಿದೆ, ಅಲ್ಲೂ ಮನಸ್ಸು ಸಮಾಧಾನ ಇಲ್ಲ. ಹಾಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೊರಡುವಾಗ ಅಲ್ಲೇನೋ ಒಂದು ಅಚಾತುರ್ಯ ಆಗಿ ಇಲ್ಲದಂಥ ರೀತಿ ಅಸಮಾಧಾನ ಅಂತಕ್ಕಂಥ ತುಂಬಿ ತುಳುಕ್ತಾ ಇದೆ. ಇದರ ಬಗ್ಗೆ ಒಂದಷ್ಟು ಜಾಗೃತರಾಗಿದ್ದು ಸರಿಯಾದ ಸನ್ಮಾರ್ಗದಲ್ಲಿದ್ದರೆ ಹೆಚ್ಚಿನ ಫಲಾಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನಾಗಲಿ ಅಥವಾ ಸಾಂಬ ಸದಾಶಿವನಾಗಲಿ ಗಿರಿಜಾಶಂಕರರ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಗುರುಜಿ, ನಮಸ್ಕಾರ. ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ತಾಯಿ? ನಾವು ಜಿಗ್ಲಿಂದ ಮಾಡ್ತಾ ಇರೋದು. ಎಲ್ಲಿಂದ ಅಮ್ಮ? ಜಿಗ್ಲಿ ಹರಿಹರ ತಾಲೂಕು ಜಿಗ್ಲಿ. ಸಂತೋಷ ತಾಯಿ. ಅಮ್ಮ ತಮ್ಮ ಹೆಸರು? ರೇಣುಕಮ್ಮ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ಗುರುಜಿ, ನನ್ನ ಮಗ ನನ್ನ ಮನೆಯಲ್ಲೇ ಇರೋದಿಲ್ಲ. ಗಂಡ ಸತ್ತು 20 ವರ್ಷ ಆಯ್ತು, ಒಬ್ಬನೇ ಮಗ. ಏನ್ ಹೇಳಿದ್ರು ಮನೆಗೆ ಇರ್ತಾ ಇಲ್ಲ, ಹೊಂದ್ಕೊಂಡು ಹೋಗ್ತಾ ಇಲ್ಲ. ಮದುವೆಯಾಗಿ ಬೇರೆ ಹೋಗ್ಬಿಟ್ಟಾನ. ನನಗೆ ನನ್ನ ಮಗ ಬೇಕು ಗುರುಜಿ. ಅಂದರೆ ಈಗ ಮಗ ಬೇರೆ ಕಡೆ ಹೊರಟೋಗಿದ್ದಾನ? ಅಂದರೆ ಅವನು ಹೆಂಡ್ತಿನ ಕರ್ಕೊಂಡು ಹೊರಟ್ಬಿಟ್ಟಿದ್ದಾನೆ? ಗುರುಜಿ. ಎಷ್ಟು ವರ್ಷ ಆಯ್ತು ಈ ಥರ ಬೇರೆ ಆಗಿ? ಬಹಳ ದಿವಸ ಆಯ್ತು ಗುರುಜಿ, 6-7 ವರ್ಷ ಆಯ್ತು. 6-7 ವರ್ಷ ಆಯಿತು. ಗುರುಜಿ. ಏನು ಕೆಲಸ ಮಾಡ್ತಾನೆ ನಮ್ಮ ಮಗ? ಯಾವ್ದಾದ್ರೂ ಮಾಡ್ತಾನ ಗುರುಜಿ. ಅನ್ನ ಹಾಕ್ಬಿಟ್ಟು ಇಲ್ಲ ಹಾಕ್ಬಿಟ್ಟು ಮನಸ್ಸು ಸರಿ ಇಲ್ಲ ಅವನು. ಆ ಕಡೆ ಈ ಕಡೆ ಮಂದಿ ಹೇಳಿದ್ದು ಕೇಳಲ್ಲ, ಯಾರು ಹೇಳಿದ್ದು ಕೇಳಲ್ಲ. ಒಂದ್ ಕಡೆ ನೆಲೆ ನಿಲ್ಲಲ್ಲ. ದುಡಿಮೆ ಸರಿ ಮಾಡ್ಕೊಂಡು ಹೋಗಲ್ಲ.
ಕೂಲಿ ಕೂಲಿ ಕೆಲ್ಸನೇ ಗುರುಜಿ ನಮ್ದು, ಯಾವ್ದು ಏನೂ ಇಲ್ಲ. ಅಲ್ಲಮ್ಮ, ಅಟ್ಲೀಸ್ಟ್ ನಿನ್ನ ಸೊಸೆ ಆದರೂ ನಿನ್ನ ಮಾತು ಕೇಳಲ್ವಾ? ಇಲ್ಲ ಗುರುಜಿ, ಅವಳಿಂದನೇ ಹೋಗ್ತಾ ಇರೋದ್ರಿಂದ ಒಂದ್ ಕಡೆ ನಿಲ್ತಾ ಇಲ್ಲ. ಏನಾತನ ಹೆಸರು ಏನಮ್ಮ? ನಿರಂಜನ ಗುರುಜಿ. ನಿರಂಜನ್. ಏನು ಓದಿದಾನತ್ತ? PUC ಓದಿದಾನ ಗುರುಜಿ, ITI. ಈಗೇನು ಸ್ವಂತ ಉದ್ಯೋಗ ಮಾಡ್ತಾನೋ ಅಥವಾ ಬೇರೆಲ್ಲ ಕೆಲಸಕ್ಕೆ ಹೋಗ್ತಾನೋ? ಬೇರೆ ಕೂಲಿ ಕೆಲಸ ಗುರುಜಿ. ಮತ್ತು ಕೂಲಿ ಹೀಗಿದ್ದ ಮೇಲೆ ಕೆಲಸ ಮಾಡ್ತಾನ. ಏನಿಲ್ಲ ಗುರುಜಿ, ನಮ್ದು ಎಲ್ಲ ದುಡಿಮೆ ಮಾಡ್ಕೊಂಡು ಇದನ್ ಮಾಡೋದು. ಒಬ್ಬನೇ ಮಗನಮ್ಮ? ಒಬ್ಬನ ಮಗ ಒಬ್ಬ ಮಗಳು ಗುರುಜಿ. ಮಗ ಮದ್ವೆ ಮಾಡ್ಕೊತಾವಿ. ಹೋಲಿ, ಅವರಾದ್ರೂ ಚೆನ್ನಾಗಿದ್ದಾರಾ? ಅವ್ರು ಚೆನ್ನಾಗದಾರ ಗುರುಜಿ. ಮಗನೇ ಎಡವಟ್ಟು ಮಾಡ್ತಾನೆ ಗುರುಜಿ. ಒಂದು ಸತಿ ಮಗನ ಕೂಡಿಸಿ ಮಾತಾಡಿ, ಮನೆಗೆ ಯಾರೂ ಇಲ್ಲ, ಇರೋದಿನ ನಾವೇ ಇರಬೇಕಪ್ಪ, ಎಲ್ಲರೂ ಚೆನ್ನಾಗಿರೋಣ, ನಗ್ನಗ್ತಾರೋಣ ಅಂತ ಒಂದು ಮಾತು, ಕಿವಿ ಮಾತು ಹೇಳಬೇಕಲ್ಲಮ್ಮ. ಹೇಳಿದ್ರೆ ಕೇಳಲ್ಲ ಗುರುಜಿ, ತಾಳ್ಮೆ ಇಲ್ಲ, ನಮಗೆ ಬೈದಾಡ್ತಾನ. ಹಾಗಾದ್ರೆ ಈಗ ಮನೇಲಿ ನೀನು ಒಬ್ಬಳೇ ಇನ್ನ? ಹ್ಞೂ ಗುರುಜಿ, ನಾನು ಒಬ್ಬಳೇ ಅದನ್ನು. ಮತ್ತು ದುಡಿಯೋದು ಯಾರು, ತಂದು ಹಾಕೋದು ಯಾರು, ಜೀವನ ನಡೆಯೋದು ಹೇಗೆ? ನಾನೇ ಕೂಲಿ ಮಾಡ್ಕೊಂಡು ತಿಂತಾನೆ ಗುರುಜಿ. ಇನ್ನೇನು ಅರ್ಥ ಮಾಡ್ಕೋಬೇಕು ಅವನಾದರೂ. ಯಾರಿದ್ದಾರೆ, ಇರೋದು ಒಬ್ಬಳು ತಾಯಿ, ಆ ತಾಯಿನೂ ನಾವು ನೋಡಿಕೊಂಡು ಸಮಂಜಸವಾಗಿರಬೇಕು ಅಂತಕ್ಕಂಥ ಚಿಂತನೆ ಇರಬೇಕು. ಗೊತ್ತಲ್ಲ ಗುರುಜಿ ಅವನು. ಇರಲಿಮ್ಮ, ಆಗುತ್ತೆ, ಅನುಕೂಲ ಆಗುತ್ತೆ, ಚಿಂತೆ ಮಾಡಬೇಡ. ಮತ್ತೊಂದು ಸತಿ ಯಾರಾದ್ರೂ 4 ಜನ ಸರಿಯಾದವ್ರನ್ನ ಕೂಡಿಸ್ಕೊಂಡು ಅವ್ರನ್ನ ಮಾತಾಡಿಸಿ ಮೊದಲು ನಿಮ್ಮ ಸೊಸೆಯನ್ನು ಸರಿಪಡಿಸ್ಕೋಬೇಕು. ಇಲ್ಲಿ ಮಗಂದೇನಿರಲ್ಲಮ್ಮ, ಮಗ ಪ್ರತ್ಯೇಕವಾಗಿ ಹೇಗೋ ಬದುಕಬೇಕು ಅನ್ನೋ ಚಿಂತನೆ ಇದ್ರೂ ಅದನ್ನು ಬೇರೆ ಥರ ಚಿಂತನೆ ಮಾಡುವಂಥ, ಚಿಂತಿಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿರುತ್ತೆ. ಒಂದು ಕೆಲಸ ಮಾಡು, ನೀವೊಂದು 15 ದಿವಸ ಬಿಟ್ಟು 15 ದಿವಸ ಬಿಟ್ಬಿಡು. 15 ದಿವಸ ಬಿಟ್ಟು ಒಂದು ಸತಿ ಮಗನ ಕರೆಸಿ ಎದುರುಗಡೆ ಕೂಡಿಸ್ಕೊಂಡು ಮಾತಾಡು. ಬರಲ್ಲ ಗುರುಜಿ, ಮಾತಾಡಲ್ಲ. ನಾನು ಅಂದ್ರೆ ಆಗಲ್ಲ. ಎಲ್ಲಿದ್ದಾನಾತ? ಅವರು ಇರೋದೇ ಬೇರೆ, ಅಂದರೆ ಬೇರೆ ಬೇರೆ ಕಡೆ ಇದ್ದೀರಾ ಇಬ್ಬರು? ಬೇರೆ ಊರುಗಡೆ. ಅವ್ನು 3 ಕಿಲೋಮೀಟರ್ ದೂರದಾಗ ಅದಾನ ಗುರುಜಿ. ನಾನು ನಮ್ಮ ಊರಾಗ ಅದಾನ. ನೋಡೋಣ, ಸಾಧ್ಯವಾದರೆ ಅವ್ನ ಫೋಟೋ ಇದೆಯಮ್ಮ ನಿಮ್ಮ ಹತ್ರ? ಫೋಟೋ ಐತಿ ಗುರುಜಿ. ಆಯ್ತು, ಈ ಸತಿ ನನ್ನ ಫೋಟೋ ಕಳಿಸ್ಕೊಡು. ಒಂದು ಸತಿ ಫೋಟೋ ಕಳಿಸು, ನೋಡೋಣ ಅವನ ಮನಸ್ಥಿತಿ ಹೇಗಿದೆ, ಅವ್ನು ಹೇಗಿರ್ತಾನೆ, ಅವ್ನ ಮನಸ್ಸು ಹೇಗಿದೆ, ಏನು ಬದಲಾವಣೆ ಆಗುತ್ತೆ, ಅಥವಾ ಅವನು ಯಾವುದರಿಂದ ಬದಲಾಗ್ಬೋದು, ಅದ್ರ ಬಗ್ಗೆ ಒಂದು ಚಿಂತನೆ ಮಾಡೋಣ. ಗುರುಜಿ ಯಾರು ಹೇಳಿದ್ದು ಕೇಳಲ್ಲ, ಯಾರ ಮಾತು ಕೇಳಲ್ಲ. ನೋಡೋಣ, ಪ್ರತಿಯೊಬ್ಬರು ನೋಡಮ್ಮ, ಯಾರಾದರೂ ಒಬ್ಬರು ಯಾವುದೋ ಒಂದು ವಿಚಾರಕ್ಕೆ ಅವ್ರ ತಲೆ ಬಗ್ಗಿಸ್ಲೇಬೇಕಾಗತ್ತೆ. ಮನುಷ್ಯ ಎಲ್ಲ ಕಡೆನೂ ಸಹಿತ ತಲೆ ಎತ್ಕೊಂಡೇ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾವುದಾದ್ರು ಒಂದು ವೀಕ್ನೆಸ್ಸಲ್ಲಿ ಇದ್ದೇ ಇರ್ತಾನೆ ಅವನು. ನೀವು ಕಳಿಸು ಫೋಟೋನ. ಯಾರಾದ್ರೂ ಹೇಳಿದ್ರೆ ಒಳ್ಳೆ ಮಾತು ನನಗೆ ಬೈತಾನೆ ಗುರುಜಿ. ಆಕೆ ಅಂತಕಿ, ಈಕೆ ಇಂತಕಿ ಅಂತ ಕೆಟ್ಟದಾಗಿ ಬೈತಾನೆ. ಆಯಿತು, ಅವ್ನು 100 ಹೇಳಿ, ಆದರೆ ಹೇಳೋದು ರತ್ತಿ ಬೇರೆ ಇರುತ್ತೆ. ಅವ್ನು ಯಾವ ರೀತಿ ಬಗ್ಗಬೇಕು, ಅವ್ನು ಹೆಂಗೆ ಬಗ್ಗಿಸ್ಬೇಕು ಅನ್ನೋದನ್ನು ಅವ್ನು ಚಿಂತನೆ ಮಾಡೋಣ. ಕಳಿಸ್ಕೊಡಮ್ಮ ಫೋಟೋ, ನೋಡೋಣ, ಮಾತಾಡ್ತೇನೆ. ಒಳ್ಳೆಯದಾಗಲಿ ತಾಯಿ.
ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಇವತ್ತಿನ ದಿವಸ ನಿಜಕ್ಕೂ ಬಹಳ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಬ್ಯಾಟ್ರಾಯನಪುರ ಈ ಒಂದು ಕ್ಷೇತ್ರದಲ್ಲಿ ತಾಯಿ ಬಹಳ ವಿಶೇಷವಾಗಿ ದೊಡ್ಡಮ್ಮ ಮಾಹೇಶ್ವರಮ್ಮ ದೇವಿಯ ದೇವಸ್ಥಾನದ ನವೀಕರಣ ಹಾಗೂ ಉದ್ಘಾಟನಾ ಸಮಾರಂಭ. ದೇವಸ್ಥಾನವಂತೂ ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿದೆ ಅಂತ ಎಂಬತಕ್ಕಂಥ ಮಾತನ್ನೇ ಹೇಳ್ಬೋದು. ಯಾಕೆ ಅಂದರೆ ಬೇಲೂರಿನ ದೇವಸ್ಥಾನವು ಎಷ್ಟು ಅದ್ಭುತವಾಗಿದೆಯೋ ರಮಣೀಯವಾಗಿದೆಯೋ ಅದೇ ರೀತಿ ಇಲ್ಲಿನ ಕಟ್ಟಡವೂ ಕೂಡ ಅಷ್ಟೇ ನಿಜವಾಗ್ಲೂ ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಆ ಒಂದು ವಿಚಾರಕ್ಕೋಸ್ಕರ ದೇವಿಯ ದೇವಸ್ಥಾನದ ಈ ಒಂದು ನವೀಕರಣ ಮಾಡಿರ್ತಕ್ಕಂಥ ಈ ಒಂದು ಸಮಯ ಮತ್ತು ಬಹಳ ವಿಶೇಷವಾಗಿ ವಿಮಾನ ಗೋಪುರದ ಉದ್ಘಾಟನಾ ಸಮಾರಂಭ. ಈ ಒಂದು ಸಮಾರಂಭಕ್ಕೆ ಮೊದಲೆಲ್ಲ ನಿಜಕ್ಕೂ ನೋಡಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸೇವೆಗಳನ್ನು ಕೂಡ ತಾಯಿಗೆ ನೆರವೇರಿಸ್ತಾ ಇದ್ರು. ಆದರೆ ಇತ್ತೀಚಿನ ಕಾಲಮಾನಗಳಲ್ಲಿ ಅಷ್ಟೆಲ್ಲ ಸೇವೆಗಳನ್ನು ನೆರವೇರಿಸಕ್ಕೆ ಆಗದೆ ಸ್ವಲ್ಪ ಮಟ್ಟದಲ್ಲಿ ಇರ್ತಕ್ಕಂಥ ಆ ಒಂದು ವ್ಯವಸ್ಥೆಯ ಮಟ್ಟದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಗಿಸ್ತಾ ಇದ್ರು. ಆದರೆ ಇವತ್ತಿನ ದಿವಸ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಗಜ ಸೇವೆ ಮತ್ತು ಅಶ್ವತ್ಥ ಸೇವೆ ಮತ್ತು ಬಹಳ ವಿಶೇಷವಾಗಿ ಅಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ಬೋದು ಮತ್ತು ಹಸುಗಳು ಕೂಡ ಬಂದಿರತಕ್ಕಂಥದ್ದು. ಆ ಹಸುಗಳಲ್ಲೂ ಕೂಡ ಬಹಳ ವಿಶೇಷವಾಗಿ ಪುಂಗನೂರು ತಳಿ ಎಂಬತಕ್ಕಂಥದ್ದು ಆ ಒಂದು ತಳಿಯ ಆ ಒಂದು ಹಾಲಿನಲ್ಲಿರ್ತಕ್ಕಂಥ ವಿಶೇಷತೆಯ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಇನ್ನಷ್ಟು ಸಾಕಷ್ಟು ವಿಚಾರಗಳನ್ನು ತಿಳಿಸೋದಿದೆ, ಸಾಕಷ್ಟು ದೃಶ್ಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸೋದಿದೆ. ಇದನ್ನೆಲ್ಲವನ್ನು ಕೂಡ ತಾವು ಕಾದು ತದೇಕ ಚಿತ್ರದಿಂದ ತಾವೆಲ್ಲರೂ ಕೂಡ ವೀಕ್ಷಿಸಬೇಕು. ಇಷ್ಟು ಹೊತ್ತಿನವರೆಗೂ ಕೂಡ ಗಜೇಂದ್ರನ ಸೇವೆ ಗಜರಾಜನ ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ವಿ. ಇಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಕುದುರೆ. ಇನ್ನು ಕುದುರೆ ಅಂದರೆ ಅದರಲ್ಲೂ ಬಹಳ ವಿಶೇಷವಾಗಿ ಶ್ವೇತವರ್ಣದಲ್ಲಿರ್ತಕ್ಕಂಥ ಕುದುರೆ. ಇಲ್ಲಿ ಇದರ ಸೇವೆಯು ಕೂಡ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಇದರ ಮೇಲೆಯೂ ಕೂಡ ಸವಾರಿ ಮಾಡ್ತಕ್ಕಂಥದ್ದಿದೆ. ಆದರೆ ಈಗಲ್ಲ, ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಈ ಒಂದು ದೇವಸ್ಥಾನದ ಈ ಒಂದು ಉದ್ಘಾಟನಾ ಸಮಾರಂಭ ಪ್ರತಿಷ್ಠಾಪನಾ ಸಮಾರಂಭ ತಾಯಿಗೆ ಯಾವೆಲ್ಲ ರೀತಿ ಸೇವೆಗಳನ್ನು ಸಲ್ಲಿಸಬೇಕೋ ಆ ಎಲ್ಲ ರೀತಿ ಇರ್ತಕ್ಕಂಥ ಸೇವೆಗಳನ್ನು ಕೂಡ ಇಲ್ಲಿ ಸಲ್ಲಿಸ್ತಾ ಇರ್ತಕ್ಕಂಥದ್ದಿದೆ. ಇಲ್ಲಿ ತಾವು ಬಹಳ ವಿಶೇಷವಾಗಿರ್ತಕ್ಕಂಥ ಶ್ವೇತವರ್ಣದಲ್ಲಿರ್ತಕ್ಕಂಥ ಅಶ್ವತ್ಥ ಅಂದರೆ ಕುದುರೆಯನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಸಿಗಲಿ. ಇನ್ನು ಮುಂದೆ ಯಾವ ರೀತಿ ಸೇವೆಗಳನ್ನು ನಡೆಸ್ತಾ ಇದ್ದೇವೆ, ಈ ಒಂದು ಕಾರ್ಯಕ್ರಮದಲ್ಲಿ ಯಾವೆಲ್ಲ ರೀತಿ ಇರ್ತಕ್ಕಂಥ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಮೃದುಜೀವಿಗಳು ತಾವೆಲ್ಲರೂ ಕೂಡ ಏನು ನೋಡ್ತಾ ಇದ್ದೀರಿ, ಇನ್ನಷ್ಟು ಸಾಕಷ್ಟು ಇದೆ. ನಿಜಕ್ಕೂ ಎಷ್ಟು ರಮಣೀಯವಾಗಿರ್ತಕ್ಕಂಥ ದೃಶ್ಯ ಅಂತಲೇ ನೋಡ್ಬೋದು. ಕಣ್ಣು ಕೋರೈಸ್ತಕ್ಕಂಥ ದೃಶ್ಯ. ಹೇಗೆ ಕರು ಆ ಒಂದು ತಾಯಿ ಹತ್ರ ಹಾಲನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು, ಆ ಹಾಲನ್ನು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು ಮತ್ತೊಂದು ಇದೆ. ನಿಮ್ಮೆಲ್ಲರ ಪ್ರೀತಿಯ ಮೆಚ್ಚಿನ ಆಶ್ರಮವಾಗಿರ್ತಕ್ಕಂಥ ಮಹರ್ಷಿ ಮಂದಿರದಲ್ಲೂ ಕೂಡ ಇದೇ ರೀತಿ ತಳಿಯಾಗಿರ್ತಕ್ಕಂಥ ಗೋವಿನ ಸಂರಕ್ಷಣೆಯನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಗೋಶಾಲೆಯಲ್ಲೂ ಕೂಡ ಇದೇ ರೀತಿ ಪುಂಗನೂರು ತಳಿ ಇರ್ತಕ್ಕಂಥದ್ದು ನಿಜ. ಆದರೆ ಹೇಗೆ ಈ ಒಂದು ಪುಂಗನೂರು ತಲೆ ಅಂತ ಹೇಳ್ತೀವೋ ಅದೇ ರೀತಿ ಇದರ ವಿಶೇಷತೆಗಳು ಕೂಡ ಅಷ್ಟೇ. ಈ ಒಂದು ಹಸುವಿನ ಹಾಲು ಕೂಡ ಅಷ್ಟೇ ಶುದ್ಧತೆ ಪರಿಶುದ್ಧತೆ ಮತ್ತು ಅಷ್ಟೇ ಶಕ್ತಿಯುತವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಸಾಕಷ್ಟು ರೋಗ ರುಜಿನಗಳಿಗೂ ಕೂಡ ಔಷಧಿ ಮೂಲಕವಾಗಿರ್ತಕ್ಕಂಥ ಈ ಒಂದು ಹಾಲು ನಿಜಕ್ಕೂ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಈ ಒಂದು ಗೋವಿನ ಸೇವೆಯೂ ಕೂಡ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಇದು ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದಿದೆ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಮಹಾದೇವ್ಯೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬಹಳ ವಿಶೇಷವಾಗಿ ದೊಡ್ಡಮ್ಮ ಮತ್ತು ಮಾಹೇಶ್ವರಮ್ಮ ದೇವಿಯ ಪ್ರತಿಷ್ಠಾಪನಾ ಸಮಯ. ನಿಜಕ್ಕೂ ಇಷ್ಟು ಹೊತ್ತಿನವರೆಗೂ ಕೂಡ ನಾನಾ ರೀತಿ ಸೇವೆಗಳನ್ನು ಸಲ್ಲಿಸ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಬಹಳ ವಿಶೇಷವಾಗಿ ಆನೆ ಗಜನ ಸೇವೆ, ಇನ್ನು ಬಹಳ ವಿಶೇಷವಾಗಿ ಕುದುರೆ, ಇನ್ನು ಅದಾದ ಮೇಲೆ ಗೋವು, ಇದೆಲ್ಲರ ಸೇವೆಗಳ ಆದ ನಂತರ ಇದೆಲ್ಲವೂ ಕೂಡ ಈ ಒಂದು ಪ್ರತಿಷ್ಠಾಪನಾ ಕಾಲದಲ್ಲಿ ನೆರವೇರಿಸಬೇಕಾಗಿರತಕ್ಕಂಥ ಒಂದಷ್ಟು ವಿಧಿವಿಧಾನಗಳು ಇದೆಲ್ಲವೂ ಕೂಡ ಒಂದು ರೀತಿ. ಆದರೆ ಇನ್ನು ತಾಯಿಯನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಹಳ ಆ ಒಂದು ವೈಬ್ರೇಷನ್ಸ್ ಅಂತ ಏನು ಹೇಳ್ತಾರೆ ಈ ಒಂದು ಸಾನ್ನಿಧ್ಯದಲ್ಲಿ ಅಷ್ಟೇ ಜಾಸ್ತಿನೇ ಇರ್ತಕ್ಕಂಥದ್ದಿದೆ. ಇಲ್ಲಿ ಇನ್ನೂ ಕಳಶದ ಜಲ ತಾಯಿಯ ಮೇಲೆ ಬಿದ್ದಿಲ್ಲ, ಆದ್ರೂ ಕೂಡ ಈ ಒಂದು ಜಾಗದಲ್ಲಿರ್ತಕ್ಕಂಥ ಆ ಒಂದು ಶಕ್ತಿನೇ ಅಪಾರ ಅಂತಲೇ ಹೇಳ್ಬೋದು. ತಾಯಿಯ ಪ್ರತಿಷ್ಠಾಪನಾ ಸಮಯ, ಆ ಒಂದು ಅಷ್ಟದಿಗ್ಬಂಧನ ಎಲ್ಲವೂ ಕೂಡ ಆಗಿರ್ತಕ್ಕಂಥದ್ದಿದೆ. ಇನ್ನು ಇದೆಲ್ಲವೂ ಕೂಡ ಒಂದು ರೀತಿ. ಆದರೆ ನಾನು ಈಗ ದೇವಸ್ಥಾನದ ಗರ್ಭಗುಡಿಯ ಹತ್ತಿರ ಇದ್ದೇನೆ. ಈ ಒಂದು ಗರ್ಭಗುಡಿಯ ಸುತ್ತಮುತ್ತಲಿನ ಈ ಒಂದು ಕೆತ್ತನೆಯನ್ನು ನಾವು ನೋಡ್ತಾ ಇದ್ದರೆ ನಿಜಕ್ಕೂ ಕಣ್ಣು ಕೋರೈಸ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ರಮಣೀಯವಾಗಿರ್ತಕ್ಕಂಥ ಈ ಒಂದು ದೃಶ್ಯಗಳು ಅಂತಲೇ ಹೇಳ್ಬೋದು. ಬೇಲೂರಿನಲ್ಲಿ ಆ ಬೇಲೂರು ಎಂಬತಕ್ಕಂಥ ಮಾತು ನಮ್ಮ ಮನಸ್ಸಿಗೆ ಬಂದಿರತಕ್ಕಂಥದ್ದು ಆಗಿದ್ದೇ ಆದರೆ ನಮ್ಮ ಮನಸ್ಸಲ್ಲಿ ಮೊದಲೇನು ಬರುತ್ತೆ, ಅಲ್ಲಿರ್ತಕ್ಕಂಥ ಆ ಒಂದು ಶಿಲೆ, ಆ ಒಂದು ಶಿಲ್ಪಿಯ ಕೆತ್ತನೆ, ಆ ಒಂದು ಶಿಲಾ ಕೆತ್ತನೆಯನ್ನು ನೋಡಿದಾಗ ನಮ್ಮ ಮನಸ್ಸಿನ ಸ್ಥಿತಿ ಎಲ್ಲವೂ ಕೂಡ ಬದಲಾಗ್ತಕ್ಕಂಥದ್ದಿರುತ್ತೆ. ಒಂದಷ್ಟು ಮಂದಹಾಸದಿಂದ ತುಂಬಿ ತುಳುಕ್ತಕ್ಕಂಥದ್ದಿರುತ್ತೆ. ಅದೇ ರೀತಿ
ಅಲ್ಲಿರ್ತಕ್ಕಂಥ ಆ ಒಂದು ರಮಣೀಯವಾಗಿರ್ತಕ್ಕಂಥ ದೃಶ್ಯ ಹೇಗೆ ಅಲ್ಲಿ ಕಣ್ಣು ಕಟ್ಟುತ್ತೋ ಅದೇ ರೀತಿ ಇವತ್ತಿನ ದಿವಸ ಬ್ಯಾಟ್ರಾಯನ್ಪುರದಲ್ಲೂ ಕೂಡ ಈ ಒಂದು ದೇಗುಲವು ಕೂಡ ಅಷ್ಟೇ ರೀತಿ ಕಣ್ಣನ್ನು ಕಟ್ಟದಾಗಿರುತ್ತೆ ಎಂಬತಕ್ಕಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ಬೋದು. ಬನ್ನಿ, ನನ್ನ ಜೊತೆ ತಾವು ಕೂಡ ಬರ್ಬೋದು. ಇನ್ನು ಬಹಳ ವಿಶೇಷವಾಗಿ ಗಮನಿಸ್ತಾ ಹೋದರೆ ನೋಡಿ, ಈ ಒಂದು ಗರ್ಭಗುಡಿಯ ಮಧ್ಯದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಚಿಕ್ಕದೊಂದು ಗರ್ಭಗುಡಿ. ಈ ಒಂದು ಗುಡಿಯಲ್ಲಿ ತಾಯಿ ನೆಲೆಸಿರ್ತಕ್ಕಂಥದ್ದಿದೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ಕೆತ್ತನೆಯನ್ನು ನೋಡಿದ್ದೇ ಆದರೆ ಸಾಕಷ್ಟು ಶ್ರಮ, ಶ್ರದ್ಧಾ, ಭಕ್ತಿ, ಈ ಒಂದು ಕೆಲಸದ ಮೇಲೆ ಇರ್ತಕ್ಕಂಥ ನಿಷ್ಠೆ, ಆಮೇಲೆ ಇಲ್ಲಿನ ಮುಖ್ಯಸ್ಥರು, ದೇವಸ್ಥಾನದ ಆಡಳಿತ ಮಂಡಳಿ ಪ್ರತಿಯೊಬ್ಬರು ಕೂಡ ಅವರ ಶ್ರಮ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಡಿ, ಪ್ರತಿಯೊಂದನ್ನು ಕೂಡ ಬಹಳ ಚಾಚೂ ತಪ್ಪದೆ ಆ ಒಂದು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದಾಗಲಿ ನಿಜಕ್ಕೂ ಕೂಡ ಬಹಳ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ತಾಯಿ ಸಿಂಹವಾಹಿನಿ, ಆ ಒಂದು ಸಿಂಹದ ಆ ಒಂದು ವಾಹನವೂ ಕೂಡ ಇಲ್ಲಿದೆ. ಬಲಿಪೀಠವನ್ನು ತಾವೆಲ್ಲರೂ ಕೂಡ ದರ್ಶನ ಮಾಡ್ತಾ ಇದ್ದೀರಿ. ಇಲ್ಲಿ ಮತ್ತೊಂದು ಅದ್ಭುತ ಅಂದರೆ ಈ ಕಂಬಗಳು ಅಂತಲೇ ಹೇಳ್ಬೋದು. ಆ ಕಂಬಗಳ ಕೆತ್ತನೆ ಮತ್ತು ಬಹಳ ವಿಶೇಷವಾಗಿ ಆ ಮೇಲ್ಛಾವಣಿ, ಆ ಒಂದು ಕೆತ್ತನೆ, ನಿಜಕ್ಕೂ ಇದು ನಾನು ಹೇಳೋದಕ್ಕಿಂತ ಈ ಒಂದು ಆ ದೇವಸ್ಥಾನದ ಪ್ರತಿಯೊಂದು ಕೆತ್ತನೆಯ ದೃಶ್ಯವನ್ನು ಕೂಡ ತಾವು ನೋಡಬೇಕು. ತಾಯಿಯ ದರ್ಶನವನ್ನು ತಾವೆಲ್ಲರೂ ಕೂಡ ತಪ್ಪದೇ ಸ್ವೀಕರಿಸಬೇಕು. ಇನ್ನು ನನ್ನ ಜೊತೆ ತಾವು ಕೂಡ ಪ್ರಯಾಣವನ್ನು ಬೆಳೆಸಿ ಒಂದು ಬಾರಿ ಈ ಒಂದು ಗರ್ಭಗುಡಿಯ ಸುತ್ತಲೂ ಕೂಡ ಒಂದು ಪ್ರದಕ್ಷಿಣೆಯನ್ನು ಹಾಕೋಣ. ಇದು ಗರ್ಭಗುಡಿಯ ಒಳಗಡೆ ಮಾತಾಡೋದಾದರೆ ಆಚೆ ಕಡೆನೂ ಕೂಡ ಸಾಕಷ್ಟು ಮಂಟಪಗಳನ್ನು ಮಾಡಿರ್ತಕ್ಕಂಥವರಿದ್ದಾರೆ. ಆ ಒಂದು ಮಂಟಪಗಳ ದೃಶ್ಯವನ್ನು ನೋಡಬೇಕು. ಪ್ರತಿಯೊಂದನ್ನು ಕೂಡ ಕಲ್ಲಿನಿಂದನೇ ಕಟ್ಟಿರ್ತಕ್ಕಂಥ ಈ ಒಂದು ಕಟ್ಟಡ. ಗುರುಗಳೇ, ಈಗ ತಾವೇನೋ ಹೇಳ್ತಾ ಇದ್ದೀರಿ, ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಭಾಗ ಏನೋ ಕಲ್ಲಿನದಪ್ಪ ಅಂತ ಹೇಳಿ, ದೇವಸ್ಥಾನದ ಹೊರಭಾಗವೂ ಕೂಡ ಕಲ್ಲಿನದ್ದೇನ? ಹೌದು, ಅಕ್ಷರಶಃ ಸತ್ಯ. ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ, ಇಲ್ಲಿನ ಬಂಡೆ ಪ್ರತಿಯೊಂದೂ ಕೂಡ ನಿಜವಾಗಿರ್ತಕ್ಕಂಥ ಬಂಡೆ ಅಂತಲೇ ಹೇಳ್ಬೋದು. ಇದು ಯಾವುದೂ ಕೂಡ ಮರದ್ದಾಗಲಿ, POP ಆಗಲಿ, ಫೈಬರ್ ಆಗಲಿ ಯಾವುದೂ ಕೂಡ ಬಳಕೆನೇ ಮಾಡಿಲ್ಲ. ಸಂಪೂರ್ಣವಾಗಿ ಕಲ್ಲಿನಿಂದನೇ ನಿರ್ಮಿತವಾಗಿರತಕ್ಕಂಥ ಸಾನ್ನಿಧ್ಯ. ಇನ್ನು ಈ ಕೆತ್ತನೆ ಎಲ್ಲವನ್ನೂ ಕೂಡ ತಾವು ಗಮನಿಸ್ಬೋದು. ಇಲ್ಲಿ ಮತ್ತೊಂದು ವಿಶೇಷ ಇದೆ. ಗುರುಗಳೇ, ತಾವು ಹೇಳ್ತಾ ಇದ್ದೀರಿ ಬೇಲೂರಿನಲ್ಲಿ ಯಾವ ರೀತಿ ಕ್ಷೇತ್ರವಿದೆಯೋ ಅದೇ ರೀತಿ ಇಲ್ಲೂ ಕೂಡ ಇರ್ತಕ್ಕಂಥದ್ದೇ ಅಲ್ವಾ? ಇಲ್ಲೇನಾದರೂ ಸ್ಪೆಷಲ್ ಅನ್ನೋದೇನಾದರೂ ಇದೆಯಾ? ಇಲ್ಲ ವೈಭವೀಕರಿಸ್ತಕ್ಕಂಥದ್ದು ಏನಾದರೂ ಇದೆಯಾ? ಹೌದು, ಬೇಲೂರಿನ ದ್ವಾರದಲ್ಲಿ ಕಂಬಗಳಿದ್ದಾವೆ. ಆದರೆ ಅದು ಯಾವುದಾದ್ರೂ ತಿರುಗೋದಿಲ್ಲ. ಆದರೆ ಇಲ್ಲಿ ತಾವು ಗಮನಿಸ್ಬೋದು, ಇಲ್ಲಿ ಇವರ ಕೆಲಸ ಎಷ್ಟು ಅರ್ಥಗರ್ಭಿತ, ಆಮೇಲೆ ಎಷ್ಟು ಪರಿಶ್ರಮಯುತವಾಗಿರ್ತಕ್ಕಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ ಕಂಬಗಳು ತಿರುಗುತ್ತವೆ. ಇಷ್ಟು ಹೊತ್ತಿನವರೆಗೂ ಕೂಡ ದೇವಸ್ಥಾನದ ಆ ಒಂದು ಆವರಣ ಪ್ರತಿಯೊಂದನ್ನು ಕೂಡ ತಾವು ದರ್ಶನವನ್ನು ಮಾಡಿದ್ರಿ. ದೇವಸ್ಥಾನದ ಒಳಗಡೆ ದೇವಿಯ ಪ್ರತಿಷ್ಠಾಪನಾ ಕಾಲ, ಅಲ್ಲಿ ನಡೆದಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನೆರವೇರಿಸ್ತಕ್ಕಂಥದ್ದು ಮತ್ತೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಕೆಲಸ, ಮತ್ತು ಅಷ್ಟೇ ಶಕ್ತಿಯುತವಾಗಿರ್ತಕ್ಕಂಥ ಕೆಲಸ, ಮತ್ತು ಅಷ್ಟೇ ನಿಯಮ ನಿಷ್ಠೆಗಳಿಂದ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಈ ಒಂದು ಕೆಲಸದ ಸಂಪೂರ್ಣವಾಗಿರ್ತಕ್ಕಂಥ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ನಮ್ಮ ಉದಯ್ ಸವ್ಯಸಾಚಿ ಅಂತ ಹೇಳಿ. ಇವರು ನಮ್ಮ ಆಶ್ರಮದ ಪಟ್ಟ ಶಿಷ್ಯರು ಹೌದು. ಆಶ್ರಮದಲ್ಲಿ ನಡೀತಾ ಇರ್ತಕ್ಕಂಥ ಪೂಜೆಯ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿರ್ತಕ್ಕಂಥ, ಆಶ್ರಮದಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಪೂಜಾನುಷ್ಠಾನವನ್ನು ಕೂಡ ಇವರು ನಡೆಸ್ಕೊಡ್ತಾನೆ ಇರ್ತಾರೆ. ನಮ್ಮ ಆಶ್ರಮಕ್ಕೆ ಒಬ್ಬ ಆಪ್ತ ಬಂಧು ಅಂತಲೇ ಹೇಳ್ಬೋದು. ಇನ್ನು ನಾನು ಕೂಡ ಇವರಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇನೆ. ಅದರ ಜೊತೆಗೆ ಆಗಮ ಶಾಸ್ತ್ರದ ಪ್ರಕಾರ ಬಹಳ ವಿಶೇಷವಾಗಿ ದೇವಿಯ ಈ ಒಂದು ಉತ್ಸವ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥದ್ದಿದೆ, ಕಳಶ ಸ್ಥಾಪನೆ ಆಗಿರ್ತಕ್ಕಂಥದ್ದಿದೆ. ಈ ಒಂದು ಕಳಶದ ಜಲವನ್ನು ಈಗ ಮೇಲೆ ಇರ್ತಕ್ಕಂಥ ಗೋಪುರಕ್ಕೆ ಕುಂಭಾಭಿಷೇಕ ಆದ ನಂತರ ಇಲ್ಲಿ ದೇವಿಗೆ ಅಭಿಷೇಕವಾಗ್ತಕ್ಕಂಥದ್ದಿರುತ್ತೆ. ಅಲ್ಲಿಗೆ ಈ ಒಂದು ಪ್ರತಿಷ್ಠಾಪನದ ಕೆಲಸ ಸಂಪೂರ್ಣವಾಗಿ ಮುಕ್ತಾಯಗೊಳ್ತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಕೂಡ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಕೆಲಸ ಅಂತಲೇ ಹೇಳ್ಬೋದು. ಮತ್ತು ಸಾಕಷ್ಟು ಶ್ರದ್ಧಾ, ಭಕ್ತಿ, ಪೂಜಾನುಷ್ಠಾನದ ನಿಯಮ ನಿಷ್ಠೆಗಳು ಪ್ರತಿಯೊಂದನ್ನು ಕೂಡ ಚಾಚೂ ತಪ್ಪದಿರ ಆಚರಣೆಗಳನ್ನು ಮಾಡಿ ದೇವಿಗೆ ಶಕ್ತಿ ತುಂಬತಕ್ಕಂಥದ್ದು ಅಂದರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ, ಅದು ಅಸಾಮಾನ್ಯವಾಗಿರ್ತಕ್ಕಂಥ ಕೆಲಸ. ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರತಕ್ಕಂಥ ಉದಯ್ ಅವ್ರಿಗೂ, ಅವರ ಟೀಮ್ ಅಂದರೆ ಅವರ ಜೊತೆಯಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಕೂಡ, ಸಹೋದ್ಯೋಗಿಗಳೆಲ್ಲರಿಗೂ ಕೂಡ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಳಶ ಸ್ಥಾಪನೆ ಆಯಿತು. ಕಳಶ ಸ್ಥಾಪನೆ ಆಗೋದ್ರ ಜೊತೆ ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಹವನದ ಕಾರ್ಯಕ್ರಮ. ಈ ಒಂದು ಹವನದ ಕಾರ್ಯಕ್ರಮವೂ ಕೂಡ ಅಷ್ಟೇ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಇಲ್ಲಿರ್ತಕ್ಕಂಥ ಯಜ್ಞದ ಕುಂಡ ಈಗಾಗಲೇ ನಾನೇ ಸ್ವಲ್ಪ ತಡೆ ಮಾಡಿದ್ದೇನೆ, ಪೂರ್ಣಾವತಿ ಸಮಯಕ್ಕೆ ನಾನು ಬರೋದಕ್ಕಾಗಲಿಲ್ಲ. ಆದ್ರೂ ಕೂಡ ಈ ಒಂದು ಹವನದ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಬಹಳಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಹವನವೇ ನಡೆದಿರ್ತಕ್ಕಂಥದ್ದಿದೆ. ದೇವಿ ತಾಯಿ ದೊಡ್ಡಮ್ಮ, ಮಾಹೇಶ್ವರಮ್ಮ, ಬಹಳ ವಿಶೇಷವಾಗಿ ದುರ್ಗಾ ಹವನ, ಗಣಪತಿ ಹವನ, ಈ ಒಂದು ದೇಗುಲದಲ್ಲಿರ್ತಕ್ಕಂಥ
ದುಷ್ಟಶಕ್ತಿಗಳೆಲ್ಲವೂ ಕೂಡ ದೂರ ಆಗಲಿಕ್ಕೆ ಅಂತ ಹೇಳಿ ಬಹಳ ವಿಶೇಷವಾಗಿರ್ತಕ್ಕಂಥ ಸುದರ್ಶನ ಹವನ ಪ್ರತಿಯೊಂದನ್ನು ಕೂಡ ನಡೆಸಿರ್ತಕ್ಕಂಥದ್ದಿದೆ. ಈ ಒಂದು ಹವನದ ದರ್ಶನವನ್ನು ಕೂಡ ಮಾಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಚಂಡಿಕಾ ಹವನವನ್ನು ಕೂಡ ನೆರವೇರಿಸಿರ್ತಕ್ಕಂಥದ್ದಿದೆ. ಈ ಒಂದು ಹವನದ ದೃಶ್ಯವನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥ ಮಹರ್ಷಿವಾಣಿ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿಯ ಚಂಡಿಕಾ ಹವನದ ಸಂಪೂರ್ಣ ಕೃಪಾಶೀರ್ವಾದ, ಸಂಪೂರ್ಣ ಆಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂತಹ ದೊಡ್ಡಮ್ಮ ಮತ್ತು ಮಹೇಶ್ವರಮ್ಮ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಭಗವತಿಯ ಅನುಗ್ರಹದಿಂದ ಲೋಕ ಕಲ್ಯಾಣಾರ್ಥವಾಗಿ ಇಂದು ಜಗತ್ಪ್ರಸಿದ್ಧಿಯಾಗಿ ಈ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂತಹ ಆಲಯದಲ್ಲಿ ಪ್ರತಿಷ್ಠಾಪನಾ ಮೂರ್ತಿಯಾಗಿ ಕೂತಿದ್ದಾಳೆ. ಬರ್ತಕ್ಕಂತಹ ಭಕ್ತರನ್ನು ಹರಿಸ್ತಕ್ಕಂತಹದ್ದು, ಆಶೀರ್ವದಿಸ್ತಕ್ಕಂತಹದ್ದು, ಜೊತೆಗೆ ಅಂದು ಪುಟ್ಟದಾದ ಆಲಯ, ಇಂದು ಬೃಹತ್ ಬೆಟ್ಟದ ಆಲಯ. ಏನೇ ಆದರೂ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಆಲಯದಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂತಹ ದೇವಿಯ ಆ ಪ್ರಸನ್ನತೆ, ಇವತ್ತು ನಡೀತಿರ್ತಕ್ಕಂತಹ ಕುಂಭಾಭಿಷೇಕದಲ್ಲೂ ಮತ್ತೊಂದು ವಿಶೇಷತೆ, ಆನೆ ಮೇಲೆ ಕುಂಭವನ್ನು ತಂದು ಅದರಿಂದ ತಂದಿರತಕ್ಕಂಥ ಜಲವನ್ನು ತಾಯಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು, ವಿಮಾನ ಗೋಪುರ, ರಾಜಗೋಪುರ ಎಲ್ಲವೂ ಬಹಳ ವಿಶೇಷವಾಗಿದೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಹರಿಂ ಕಾರಾಸರಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ. ತಾವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಇವತ್ತಿಡೀ ರಾಜ್ಯವೇ ತಿರುಗಿ ನೋಡುವಂತಹ ಒಂದು ಭವ್ಯವಾದಂತಹ ಆಲಯವನ್ನು ಕಟ್ಟಿಸಿದ್ದೀರಿ. ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂತಹ ತಾಯಿಯ ಸುಂದರವಾದಂತಹ ವಿಗ್ರಹವನ್ನು ನೋಡಿದಾಗಲೇ ಪ್ರತಿಯೊಬ್ಬರು ಸಹಿತ ಮೈ ಮರೆತು ನಿಲ್ಲುವಂತಹದ್ದು. ಯಾಕೆಂದರೆ ಕಷ್ಟ ಅಂತಕ್ಕಂತಹದ್ದು ಏನೇ ಇದ್ದರೂ ಕಷ್ಟಕ್ಕೊಂದು ಪರಿಹಾರವನ್ನು ಕಲ್ಪಿಸ್ತಕ್ಕಂತಹದ್ದು, ಕೊಡುವಂತಹದ್ದು ತಾಯಿಯ ಗುಣ. ಅಂತಹ ಮಾತೃಮೂರ್ತಿಯನ್ನು ಇವತ್ತು ಪ್ರತಿಷ್ಠಾಪಿಸಿದ್ದೀರಿ. ತಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಘನ ಪಂಡಿತರು, ವೇದ ಪಂಡಿತರು, ಸಾಕಷ್ಟು ಜನ ಆಗಮ ಆಗಮಶಾಸ್ತ್ರ ಪ್ರಕಾರ ಸತತ 3-4 ದಿನಗಳಿಂದ ನಿರಂತರವಾದಂತಹ ಪೂಜಾ ಅನುಷ್ಠಾನವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ಆಗಮಿಕರಿಗೂ ಹಾಗೂ ನಮ್ಮ ಆತ್ಮೀಯರಾದಂತಹ ಉದಯರವರಿಗೂ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಹಾಗೂ ಎಲ್ಲರಿಗೂ ಸಹಿತ ಶುಭವಾಗಲಿ ಅಂತ ಮತ್ತೊಮ್ಮೆ ದೇವರನ್ನು ಪ್ರಾರ್ಥನೆ ಮಾಡ್ತಾ, ಈಗ ತಾವು ನೋಡ್ತಾ ಇರ್ತಕ್ಕಂತಹ ಈ ಕುಂಭಾಭಿಷೇಕದ ಈ ಸುಂದರಗಳಿಗೆ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರ ದರ್ಶನ ಆಗದಿದ್ದರೂ ವಿಮಾನ ಗೋಪುರದ ಮೇಲ್ಭಾಗದಲ್ಲಿರ್ತಕ್ಕಂಥ ಕಳಶವನ್ನು ಒಮ್ಮೆ ದರ್ಶನ ಮಾಡಿದ್ರೆ ಸಾಕು, ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವಿಯ ದರ್ಶನವೇ ಆದಷ್ಟು ಪುಣ್ಯ ಅಂತ ಧರ್ಮಶಾಸ್ತ್ರಗಳು ಹೇಳುತ್ತೆ. ಅಂತಹ ನಿಟ್ಟಿನಲ್ಲಿ ತಾವು ಈಗ ನಡೀತಿರ್ತಕ್ಕಂಥ ಈ ಕುಂಭಾಭಿಷೇಕದ ದರ್ಶನವನ್ನು ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಜೀವನ ಪಾವನ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಐಂದ್ರಿ ಗಜ ಸಮಾರೂಢ ವೈಷ್ಣವಿ ಗರುಡಾಸನ ಮಾಹೇಶ್ವರಿ ವೃಷಾರೂಢ ಕೌಮಾರಿ ಶಿಖಿವಾಹನ ಲಕ್ಷ್ಮೀ ಪದ್ಮಾಸನಾ ದೇವಿ ಪದ್ಮಹಸ್ತಾ ಹರಿಪ್ರಿಯಾ ಶ್ವೇತರೂಪಧರಾ ದೇವಿ ಈಶ್ವರಿ ವೃಷವಾಹನ ಬ್ರಾಹ್ಮೀ ಹಂಸ ಸಮಾರೂಢ ಸರ್ವಾಭರಣಭೂಷಿತಾ ಇತ್ಯೇತಾ ಮಾತರಃ ಸರ್ವಾ ಸರ್ವಯೋಗ ಸಮನ್ವಿತಾ ನಾನಾಭರಣ ಶೋಭಾಢ್ಯಾ ನಾನಾರತ್ನೋಪಶೋಭಿತಾ ದೃಶ್ಯಂತೆ ರಥಮಾರೂಢಾ ದಿವ್ಯ ಕ್ರೋಧ ಸಮಾಕುಲಾಃ ಶಂಖಂ ಚಕ್ರಂ ಗದಾಂ ಶಕ್ತಿಂ ಹಲಂ ಚ ಮುಸಲಾಯುಧಂ ಕೇಟಕಂ ತೋಮರಂ ಚೈವ ಪರಶುಂ ಪಾಶಮೇವ ಚ ಕುಂತಾಯುಧಂ ತ್ರಿಶೂಲಂ ಚ ಶಾಂಗಮಾಯುಧಮುತ್ತಮಂ
दैत्यानां देहनाशाय भक्तानामभयाय च धारयन्त्यायुधा नित्यं देवानां च हिताय वै। नमस्तेस्तु महारौद्रे महाघोरपराक्रमे महाबले महोत्साहे महाभयविनाशिनी त्राहि मां देवि दुष्प्रेक्षे शत्रूणां भयवर्धिनी। प्राच्यां रक्षतु मामैन्द्री आग्नेय्यामग्निदेवता दक्षिणेवतु वाराही नैऋत्या खड्गधारिणी प्रतीचां वारुणी रक्षेत् वायव्यां मृगवाहिनी उदीचां पातु कौमारी ऐशान्यां शूलधारिणी ऊर्ध्वं ब्रह्माणि मे रक्षे दधस्तादवैष्णवी तथा एवं दश दिशो रक्षे चामुण्डा शववाहना जया मे चाग्रतः पातु विजया पातु पृष्ठतः अजिता वामपार्श्वे तु दक्षिणे चापराजिता शिखामुद्योतिनी रक्षे दुमामूर्ध्नि व्यवस्थिता मालाधरी ललाटे च भ्रुवौ रक्षेद्यशस्विनी त्रिनेत्रा च भ्रुवोर्मध्ये यमघण्टा च नासिके शङ्खिनी चक्षुषोर्मध्ये श्रोत्रयोर्द्वारवासिनी कपोलौ कालिका रक्षेत् कर्णमूले तु शाङ्करी नासिकायां सुगन्धा च उत्तरोष्टे च चर्चिका अधरे चामृतकला जिह्वायां च सरस्वती दन्तान् कौमारी कंठदेशे तु चण्डिका सुतर सुदरसे नमः अग्ने त्वन्पारयानव्यो अस्मान् स्वस्तिव्रतदुर्गाणि विश्वान् पौष्ठपत्वीं बहुधार्भुवीं भवातो कायतनयाशयोः विश्वाणि नो दुर्गः जातवेदसिन्धन्ननावादुरिता हि वर्षीं ಭಗವತಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ತಾವೀಗ ನೋಡ್ತಿರ್ತಕ್ಕಂಥದ್ದು ಬೆಂಗಳೂರಿನ ಉತ್ತರ ಭಾಗ ಯಲಹಂಕ ಸಮೀಪ ಇರತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಬ್ಯಾಟ್ರಾಯನಪುರದಲ್ಲಿ ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಅಂದು ಪುಟ್ಟದಾದಂಥ ಆಲಯ ಇವತ್ತು ಬೃಹತ್ ಬೆಟ್ಟದ ಆಲಯ. ಬಹುಶಃ ಈ ಸುಂದರವಾದಂಥ ಈ ಶಿಲ್ಪಕಲಾ ನೋಡಿದ್ರೆ ಬಹಳ ಅತ್ಯಾನಂದವಾಗುತ್ತೆ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಆಗ ನಡೀತಿತ್ತು ಇಂಥ ಶಿಲ್ಪಕಲಾ. ಆದರೆ ಇವತ್ತಿನ ದಿವಸ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವಿನ್ಯಾಸವನ್ನು ಈಗ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆದರೂ ತಾಯಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಈ ಗ್ರಾಮಕ್ಕೆ ಗ್ರಾಮದೇವತೆಯಾಗಿರ್ತಕ್ಕಂಥ ತಾಯಿ ದೊಡ್ಡಮ್ಮ ಮತ್ತು ಮಾಹೇಶ್ವರಮ್ಮ ಮತ್ತು ದೊಡ್ಡಮ್ಮನ ಈ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನಗಳ ಮನೆ ದೇವತೆಯಾಗಿರ್ತಕ್ಕಂತಹ ಅವರನ್ನು ಹರಿಸಿ ಆಶೀರ್ವದಿಸ್ತಿರ್ತಕ್ಕಂಥ ತಾಯಿ ಗ್ರಾಮದೇವತೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ನೂತನವಾದಂತಹ ಆಲಯ ಕಟ್ಟಡ ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಿತವಾಗಿ ವಿಶೇಷವಾಗಿರ್ತಕ್ಕಂಥ ಆದಿತ್ಯಾದಿ ನವಗ್ರಹ, ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಹಾಗೂ ಅಶ್ವತ್ಥ ವೃಕ್ಷ ಅಂದರೆ ಅರಳಿ ವೃಕ್ಷ ಸಹಿತ ಇಲ್ಲಿದ್ದು ಅದರಲ್ಲೂ ನಾಗದೇವರ ವಿಶೇಷವಾದ ಸಾನ್ನಿಧ್ಯವೂ ಇಲ್ಲಿದೆ. ಹಾಗೆ ಅಷ್ಟದಿಕ್ಪಾಲಕರು, ಜಯ ವಿಜಯರು, ಎಲ್ಲವೂ ಮೂಲ ಸಾನ್ನಿಧ್ಯ ದೇವಿಯ ಪ್ರೇರೇಪಣೆಯಂತೆ ಒಂದು ಆಲಯದ ವಾಸ್ತು ಪ್ರಮಾಣ, ಆಲಯ ಹೇಗಿರಬೇಕು ಎಂಬತಕ್ಕಂಥದ್ದನ್ನು ಚಾಚೂ ತಪ್ಪದೀರ ಅಚ್ಚುಕಟ್ಟಾಗಿ ನಡೆಸಿರ್ತಕ್ಕಂಥದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಾಮಸ್ಥರು. ಈ ಗ್ರಾಮದ ಸಮಸ್ತ ಗ್ರಾಮಸ್ಥರಿಗೂ ಹಾಗೂ ದೇವಾಲಯದ ಭಕ್ತರಿಗೂ ಸದಾಕಾಲ ದೇವಿಯ ಉಪಾಸನೆ ಮಾಡ್ತಿರ್ತಕ್ಕಂತಹ ದೇವಿಯನ್ನೇ ಮನೆ ದೇವರಾಗಿಟ್ಕೊಂಡಿರ್ತಕ್ಕಂಥ ಸಾಕಷ್ಟು ಜನ ಭಕ್ತರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.